ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ, ಅದರಲ್ಲೂ ಬಹಳ ವಿಶೇಷವಾಗಿ ಸಂಕಷ್ಟಹಾರ ಚತುರ್ಥಿ, ವರ್ಷದಲ್ಲಿ ಒಂದು ಆವರ್ತಿ ಬರ್ತಕ್ಕಂಥ ಸಂಕಷ್ಟಹಾರ ಚತುರ್ಥಿ, ಅದರಲ್ಲೂ ಮಂಗಳವಾರ ಬರ್ತಕ್ಕಂಥದ್ದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಮಂಗಳವಾರದ ಈ ಸಂಕಷ್ಟಹಾರ ಚತುರ್ಥಿ ನಿಜಕ್ಕೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಅಂತಹ ಮಹಾಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿಯ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದು. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರಗಳಂತಂದರೆ ಒಂದು ರೀತಿ ಖುಷಿ ಸಂತೋಷ. ಅದರ ಜೊತೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಪ್ರಮುಖವಾಗಿ ತಿಳಿಸೋದಾದರೆ ಮಧುಮೇಹಿಗಳು ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥದ್ದು ಏನಾದರೂ ಒಂದು ಔಷಧಿಯನ್ನು ತೆಗೆದುಕೊಳ್ಬೇಕಂತಂದರೆ ನಾನಾ ರೀತಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಆಲೋಚನೆಗಳು ಬೇಡ, ಭಯ ಎಂಬತಕ್ಕಂಥದ್ದು ಬೇಡ. ಯಾಕೆ ಅಂತಂದರೆ ಗ್ಯಾಸ್ಟ್ರೋ ಜೀವನ್ ನಮ್ಮೊಂದಿಗಿದೆ. ಮಧುಮೇಹಿಗಳು ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಯಾರಾದರೂ ಕೂಡ ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋ ಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರತಕ್ಕಂಥದ್ದಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಎಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲೇ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲಿ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರದ ಜೊತೆಗೆ ಸಂಕಷ್ಟಹಾರ ಚತುರ್ಥಿ. ನಾನು ಆಗಲೇ ತಿಳಿಸಿದ ಹಾಗೆ ಸಂಕಷ್ಟಹಾರ ಚತುರ್ಥಿ ಮಂಗಳವಾರ ಬಂತು ಅಂತಂದರೆ ಅದು ಬಹಳ ಶ್ರೇಷ್ಠ ಅಂತಲೇ ಹೇಳ್ಬೋದು. ಇವತ್ತಿನ ದಿನದ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಒಂದು ದಿನ ಯಾರೆಲ್ಲ ಉಪವಾಸದ ಮುಖಾಂತರ ಗಣಪನ ಆರಾಧನೆಯನ್ನು ಮಾಡ್ತಾರೋ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಉಪವಾಸ ಅಂತಂದ ಕಾಲದಲ್ಲಿ ಸಂಪೂರ್ಣವಾಗಿ ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಈಗೀಗ ಎಲ್ರಿಗೂ ಸ್ವಲ್ಪ ಕಷ್ಟನೇ. ಹಾಗಾಗಿ ಹಾಲು ಹಣ್ಣನ್ನು ತಾವು ಸೇವನೆಯನ್ನು ಮಾಡ್ಬೋದು. ಆಗ ಅದರ ಜೊತೆಗೆ ಗಣಪನನ್ನು ಪ್ರಾರ್ಥನೆಯನ್ನು ಮಾಡೋದು ಹೇಗಪ್ಪ, ಇವತ್ತಿನ ದಿವಸ ಗಣಪನ ಆರಾಧನೆ ಹೇಗಪ್ಪ ಅಂತ ತಾವೆಲ್ಲರೂ ಕೂಡ ಕೇಳೋದಾದರೆ ನಮ್ಮ ಗುರುಗಳು ಅದನ್ನು ಬಹಳ ಅತ್ಯದ್ಭುತವಾಗಿ ತಿಳಿಸ್ತಕ್ಕಂಥವ್ರಿದ್ದಾರೆ. ಯಾಕೆ ಅಂತಂದರೆ ಏನಕ್ಕೆ ಇವತ್ತಿನ ದಿವಸ ನಾನು ಈ ಸಂಕಷ್ಟಹಾರ ಚತುರ್ಥಿಯನ್ನು ಅಷ್ಟು ಸ್ಪಷ್ಟೀಕರಿಸಿ ಹೇಳ್ತಾನೆ ಇದ್ದೀನಿ ಅಂತಂದರೆ ಮಂಗಳವಾರ ಬಂದಿರತಕ್ಕಂಥ ಈ ಒಂದು ಸಂಕಷ್ಟಹಾರ ಚತುರ್ಥಿ ಇದು ಸಾಕಷ್ಟು ದೊಡ್ಡ ಮಟ್ಟದ ಕೆಲಸಗಳನ್ನೇ ಕಾರ್ಯಸಿದ್ಧಪಡಿಸ್ಕೊಳ್ಬೋದು. ಯಾರು ಇವತ್ತಿನ ದಿವಸ ಗಣಪನ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ತಿರೋ ಅಸಾಧ್ಯವಾದನ್ನೂ ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿಯನ್ನು
ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾರು ಇವತ್ತಿನ ದಿವಸ ಬೆಳಗ್ಗೆಯಿಂದ ಸಂಜಾ ಕಾಲದ ತನಕ ಉಪವಾಸ ಇದ್ದು ಗಣಪನ ಆರಾಧನೆಯನ್ನು ಮಾಡ್ತಾ ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಎಂಬತಕ್ಕಂಥ ಒಂದು ಮಹಾಮಂತ್ರವನ್ನು ನಿರಂತರವಾಗಿ ಪಠನೆಯನ್ನು ಮಾಡ್ತಾ ಸಂಜಾ ಕಾಲ ಸೂರ್ಯಾಸ್ತ ಆದಮೇಲೆ ಮತ್ತೊಮ್ಮೆ ಒಂಚೂರು ಸ್ನಾನ ಮಾಡಿದ್ರೂ ಸಂತೋಷ, ಇಲ್ಲ ಅಂತಂದರೆ ಕೈಕಾಲನ್ನು ನೀಟಾಗಿ ತೊಳ್ಕೊಂಡು ಶುದ್ಧಿ ಆಗ್ತಕ್ಕಂಥದ್ದು ಕೂಡ ಸಂತೋಷ. ಯಾವುದಾದ್ರೂ ಕೂಡ ಅದು ನಿಮ್ಮ ಅನುಗುಣ. ಸೂರ್ಯಾಸ್ತ ಸಂಪೂರ್ಣವಾಗಿ ಆದಮೇಲೆ ಚಂದ್ರೋದಯ ಆದಮೇಲೆ ಗಣಪನಿಗೆ ಮತ್ತೊಮ್ಮೆ 108 ಬಾರಿ ಓಂ ಗಂ ಗಣಪತೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡಿ ನಿಮ್ಮ ವಾಸ್ತುಗೃಹದಲ್ಲಿ ಗಣಪನ ವಿಗ್ರಹವೋ ಇಲ್ಲ ಅಂತಂದರೆ ಫೋಟೋ ಇದ್ದ ಕಾರಣದಲ್ಲಿ ಅಲ್ಲಿ 21 ಗರಿಕೆ ಶ್ರೀಗಂಧದಲ್ಲಿ ಅದ್ದಿ ಓಂ ಗಂ ಗಣಪತೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಆ ಕ್ಷಣವೂ ಕೂಡ ಪಠನೆಯನ್ನು ಮಾಡ್ತಾ ಗರಿಕೆಯನ್ನು ಭಗವಂತನ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿ ಸಂಜಾಕಾಲ ಚಂದ್ರನ ದರ್ಶನವನ್ನು ಮಾಡಿ ಅದಾದ ಮೇಲೆ ಆ ಒಪ್ಪತ್ತಿನ ಫಲಹಾರವನ್ನು ಯಾರೆಲ್ಲ ಸ್ವೀಕಾರ ಮಾಡ್ತೀರೋ ನಿಜಕ್ಕೂ ಹೇಳ್ತೀನಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನಿಮ್ಮ ವಾಸ್ತುಗೃಹದ ಸಮೀಪ ಎಲ್ಲಾದರೂ ಗಣಪನ ಸಾನ್ನಿಧ್ಯ ಇದ್ದರೆ, ಗಣಪನ ಸಾನ್ನಿಧ್ಯ ಎಲ್ಲಾದರೂ ಇದೆ ಎಂಬತಕ್ಕಂಥ ಮಾತನ್ನು ಹೇಳೋದಾದರೆ ಅತಿಶಯೋಕ್ತಿ ಆಗುತ್ತೆ. ಯಾಕೆ ಅಂತಂದರೆ ಗಣಪ ಇಲ್ಲದೇ ಇರತಕ್ಕಂಥ ಜಾಗವೇ ಇಲ್ಲ. ಗಣಪ ಎಲ್ಲೆಲ್ಲೂ ಗಣಪ ಇದ್ದಾನೆ. ಹಾಗಾಗಿ ಗಣಪನ ದರ್ಶನವನ್ನು ಕ್ಷೇತ್ರಕ್ಕೆ ಹೋಗಿ ಗಣಪನ ದರ್ಶನವನ್ನು ಮಾಡ್ಕೊಂಡು ಬರೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಸಣ್ಣ ವಯಸ್ಸಿನಲ್ಲಿರತಕ್ಕಂಥ ಮಕ್ಕಳಿಗೆ ಏನಾದರೂ ಒಂದು ಚೂರು ತಿಂಡಿ ತಿನಿಸನ್ನು ಕೊಟ್ಟು ಗಣಪನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಮತ್ತಿಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಹಾಗಾಗಿ ಸಂಜೆ ಫಲಹಾರ ಅಂತಂದರೆ ತಮ್ಮೆಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಉಪ್ಪಿಟ್ಟು ಇಲ್ಲ ಅಂತಂದರೆ ಅವಲಕ್ಕಿಯನ್ನು ಸೇವಿಸ್ತಕ್ಕಂಥದ್ದು. ಆದರೆ ಒಂದಂತೂ ಹೇಳ್ತೀನಿ, ಉಪವಾಸವನ್ನು ಮಾಡಿದ್ರೆ ಗಣಪನ ಆರಾಧನೆ, ಗಣಪನ ಅನುಗ್ರಹ ಅಂತ ಹೇಳ್ತಾ ಇದ್ದೀನಿ. ಹಂಗಂತ ಹೇಳಿ ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರಾಗಲಿ ಇಲ್ಲಾಂದರೆ ಆರೋಗ್ಯದ ಸಮಸ್ಯೆಯಲ್ಲಿ ನರಳುತ್ತಾ ಇರ್ತಕ್ಕಂಥವ್ರಾಗಲಿ ತಾವು ಅತಿಯಾದ ವಿಶ್ವಾಸದೊಂದಿಗೆ ಮತ್ತೇನೋ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಟ್ಯಾಬ್ಲೆಟ್ ತೆಗೆದುಕೊಳ್ತಕ್ಕಂಥವ್ರು ತಾವು ನಿಮ್ಮ ಆಹಾರದ ಪದ್ಯಕ್ರಮವನ್ನು ಹೇಗಿದೆಯೋ ಹಾಗೇ ಮುಂದುವರಿಸ್ತಕ್ಕಂಥದ್ದು ಬಹಳ ಉತ್ತಮ. ದೇಹದಲ್ಲಿ ಶಕ್ತಿ ಉಳ್ಳಂಥವರು ತಾವು ಉಪವಾಸವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅದು ನಿಮ್ಮ ಭಕ್ತಿಯ ಅನುಸಾರ ಮನಸ್ತೃಪ್ತಿಯಾಗಿ ತಾವು ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು ಮಾಡಿದ್ರೆ ಭಗವಂತ ಒಲಿದೇ ಉರಿತಾನೆ. ಹಾಗಾಗಿ ಮಂಗಳವಾರದ ಸಂಕಷ್ಟಹರ ಚತುರ್ಥಿಯ ಗಣಪನ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸಿದ ಹಾಗೆ ಇವತ್ತಿನ ದಿನ ಬಹಳ ಪುಣ್ಯ ದಿನ ಅಂತಲೇ ಹೇಳ್ಬೋದು. ಅದರಲ್ಲೂ ಸಂಕಷ್ಟಹರ ಚತುರ್ಥಿ ಇವತ್ತಿನ ದಿನ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನೇ ಸಿದ್ಧಿಪಡಿಸ್ಕೊಳ್ಬೋದು. ವಿದ್ಯಾರ್ಥಿಗಳು ತಮಗಂತೂ ಇವತ್ತಿನ ದಿವಸ ಸಾಕಷ್ಟು ಅದೃಷ್ಟದಾಯಕ ಅಂತಲೇ ಹೇಳ್ಬೋದು. ಯಾರು ಇವತ್ತಿನ ದಿವಸ ವಿದ್ಯಾರ್ಥಿಗಳು ಗಣಪನ ಆರಾಧನೆಯನ್ನು ಮಾಡ್ತಿರೋ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥವ್ರು ಇರ್ತೀರಿ. ಒಂದು ಕಾನ್ಸಂಟ್ರೇಷನ್ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಆಸಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಎಷ್ಟೋ ಜನ ವಾಸ್ತುಗೃಹದಲ್ಲಿ ಮಕ್ಕಳು ತಮಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದಿದೆ. ತಮಗೆ ಒಂದು ಕಡೆ ಓದಬೇಕು ಎಂಬತಕ್ಕಂಥ ಒಂದು ಆಸೆನೂ ಕೂಡ ಹೌದು. ಆದರೆ ಅದರ ತಕ್ಕನಾಗೆ ಅದರ ಬಗ್ಗೆ ಒಂದಷ್ಟು ಗಮನವನ್ನು ವಹಿಸಲಿಕ್ಕೆ ಆಗ್ತಾ ಇಲ್ಲ. ನಾನಾ ರೀತಿಯಲ್ಲಿರ್ತಕ್ಕಂಥ ಒಂದಿಷ್ಟು ಡಿಸ್ಟ್ರಾಕ್ಷನ್ನು, ಬೇಡವಾಗಿರ್ತಕ್ಕಂಥದ್ದು ಆ ಕ್ಷಣ ತಲೆಗೆ ಬರ್ತಕ್ಕಂಥದ್ದು ಇರುತ್ತೆ. ಇದೆಲ್ಲವೂ ಕೂಡ ದೂರ ಆಗಬೇಕು. ಓದೋದ್ರಲ್ಲಿ ಮತ್ತಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಂದರೆ ವಿದ್ಯಾರ್ಥಿಗಳು ತಾವು ಇವತ್ತಿನ ದಿವಸ ಗಣಪನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ವಿದ್ಯಾರ್ಥಿಗಳು ತಾವು ನಮಗೇನಾದರೂ ಸ್ಪೆಷಲಾಗಿ ಏನಾದರೂ ಆರಾಧನೆ ಮಾಡಬೇಕಾ? ಏನೂ ಇಲ್ಲ. ಸಾಧಾರಣವಾಗಿ ಸಂಕಷ್ಟಹರ ಚತುರ್ಥಿ ಗಣಪನ ಆರಾಧನೆಯನ್ನು ಎಲ್ಲರೂ ಹೇಗೆ ಮಾಡ್ತಿರೋ 21 ಗರಕೆಯನ್ನು ಶ್ರೀಗಂಧದಲ್ಲದ್ದಿ ತಾವು ಕೂಡ ಓಂ ಗಂ ಗಣಪತೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆಯನ್ನು ಮಾಡ್ತಾ ಗಣಪನ ಆರಾಧನೆಯನ್ನು ಮಾಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ವಿಚಾರಧಾರೆ ಸಾಕಷ್ಟು ಇದೆ. ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದಿದೆ. ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಂತಂದರೆ ಮೊದಲು ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ? ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಪಶ್ರಮಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತಮಸೀದ ಸಾದನಂ ಮಹಾಗಣಾಧಿಪತಯೇ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇಬೋಸ್ತು ಮಾಂ ಭವೋದ್ಭವಾಯ ನಮಃ.
ಓಂ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪವಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಮಸ್ಸೀದಸಾದನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ಥಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಹರಿಸುದಾಯ ನಮಸ್ತೆ ಶಿವಸುದಾಯ ಶ್ರೀಮೂರ್ಧಮೂರ್ತಯೇ ನಮೋ ನಮಃ ಸದ್ಯೋಧಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ ಗಕಾರ ಗಣಪತಿ ನಮಃ ಸಿದ್ಧಿ ಗಣಪತಿ ನಮಃ ಮೋಕ್ಷ ಗಣಪತಿ ನಮಃ ಉದ್ದಂಡ ಗಣಪತಿ ನಮಃ ಅಭಯ ಗಣಪತಿ ನಮಃ ಸಂಕಷ್ಟಹರ ಮಹಾಗಣಪತಯೇ ನಮೋ ನಮಃ. ಸಂಕಷ್ಟಹರ ಮಹಾಗಣಪತಿಯ ಈ ದಿನದ ಅದರಲ್ಲೂ ಅಂಗಾರಕ ಚತುರ್ಥಿಯಾಗಿರತಕ್ಕಂತಹ ಇವತ್ತಿನ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಗಣಪನ ಆರಾಧನೆ ಮಾಡುವುದರಲ್ಲಿ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಗಣಪನ ಆರಾಧನೆ ಮಾಡ್ತೀರೋ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಂಕಷ್ಟಹರ ಮಹಾಗಣಪತಿ ಇದೆ. ಮಂಗಳವಾರದ ಸಂಕಷ್ಟಹರ ಮಹಾಗಣಪತಿ ಬಂದಾಗ ಯಾರು ವಿವಾಹವಾಗದಿರ ಅಂದರೆ ಮದುವೆ ಆಗದಿರ ಬಹಳಷ್ಟು ಸಮಸ್ಯೆ ಹೊತ್ತಿರ್ತಿರಲ್ಲ, ಜೊತೆಗೆ ದೇಹದ ಮೇಲೆ ಉಂಟಾಗ್ತಕ್ಕಂಥ ಚರ್ಮಬಾಧೆ, ದೇಹದ ಮೇಲೆ ಉಂಟಾಗುವಂಥ ಚರ್ಮಬಾಧೆ, ಒಂದಷ್ಟು ಋಣಬಾಧೆ, ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವೇ ಸಿಗಲಿಲ್ಲ ಅಂತ ಸಾಕಷ್ಟು ತಂತ್ರ ಮಂತ್ರ ಯಂತ್ರಗಳನ್ನು ಯಜ್ಞ ಯಾಗಾದಿಗಳನ್ನು ಪೂಜಾ ಕೈಂಕರ್ಯಗಳನ್ನು ಎಲ್ಲವನ್ನೂ ಮಾಡಿದ್ರೂ ನಮಗೆ ದಾರಿ ಸಿಗ್ತಾ ಇಲ್ಲ ಅಂತ ಆಲೋಚನೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಆದರೆ ನಿಮ್ಮೆಲ್ಲರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ತಾವೆಲ್ಲರೂ ಏನು ಶ್ರದ್ಧಾಭಕ್ತಿಯಾಗಿ ಭಗವಂತನ ಆರಾಧನೆ ಮಾಡ್ತಿರಲ್ಲ, ಅದರಲ್ಲೂ ಸಂಕಷ್ಟಹರ ಮಹಾಗಣಪತಿ ಗಣಪನಿಗೆ ವಿಶೇಷವಾದಂಥದ್ದು. ಕಲಿಯುಗದಲ್ಲಿ ಮಂಗಳವಾರ ಗಣಪತಿಯ ಅನುಷ್ಠಾನ ಮಾಡತಕ್ಕಂಥದ್ದು, ಮಂಗಳವಾರದ ದಿವಸ ಗಕಾರ ಗಣಪತಿಯನ್ನು ಆರಾಧನೆ ಮಾಡತಕ್ಕಂಥದ್ದು, ಅದರಲ್ಲೂ ವರಮೂಷಿಕ ವಾಹನನಿಗೆ ವಿಶೇಷವಾಗಿ ಮೋದಕದಿಂದ. ಇವತ್ತು ಗಣಪತಿಗೆ ಮೋದಕದಿಂದ ಸ್ವಾಮಿಗೆ ಒಂದು ನಡೀತಕ್ಕಂಥ ಮಹಾಯಜ್ಞ ಇದೆಯಲ್ಲ, ಎಲ್ಲೇ ಆಗಲಿ ಒಂದು ಗಣಪನಿಗೆ ವಿಶೇಷವಾದ ಅನುಷ್ಠಾನ ನಡೆಯುತ್ತೆ ಅಂದರೆ ಅಂತಹ ಸಾನ್ನಿಧ್ಯಗಳಲ್ಲಿ ತಾವು ಶ್ರದ್ಧೆಯಿಂದ ಭಕ್ತಿಯಿಂದ ಆಯಾ ಪ್ರಾಂತ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರೋದರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಳೋದಕ್ಕೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ಇವತ್ತು ನೀವು ಮಾಡುವಂಥ ಚಿಂತನೆ ನಿಮ್ಮ ಒಂದು ಅಂದರೆ ಗಣಪತಿಯ ಆರಾಧನೆ ಮಾಡಬೇಕು ಎಂಬತಕ್ಕಂಥ ಆಲೋಚನೆಯನ್ನು ಕ್ರಮಬದ್ಧವಾಗಿ ಮಾಡಿಕೊಂಡು ಸಾಧ್ಯವಾದಷ್ಟು ಉಪವಾಸದಿಂದ ಗಣಪನಿಗೆ ಸಂಕಷ್ಟಹರ ಮಹಾಗಣಪತಿಯ ವ್ರತವನ್ನು ಮಾಡತಕ್ಕಂಥವರಿಗೆ ನಿಮ್ಮ ವ್ರತದ ಆಚರಣೆ ಇಲ್ಲಿವರೆಗೂ ಹೇಗೆ ನಡೆಸ್ಕೊಂಡು ಬಂದಿದ್ದೀರೋ ಅದನ್ನು ಹಾಗೇ ಮುಂದುವರಿಸಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂತಹ ಬಿಳಿ ಎಕ್ಕದ ಗಿಡ ಇದ್ದರೆ, ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬಿಳಿ ಎಕ್ಕದ ಗಿಡ ಇದ್ದರೆ ಅಂತಹ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅಲ್ಲಿ ಬಿಳಿ ಎಕ್ಕದ ಹೂಗಳನ್ನು ತಂದು 21 ಗರಿಕೆನೋ 108 ಗರಿಕೆಯನ್ನು ತೆಗೆದುಕೊಂಡು ಗಣಪನ ಸಾನ್ನಿಧ್ಯಕ್ಕೂ ಅಥವಾ ಒಂದು ಬಟ್ಟಡಿಕೆ ಅಥವಾ ಒಂದು ಅರಿಶಿಣದ ಕೊಂಬು, ಸಾಧ್ಯವಾದರೆ ಒಂದು ಬೆಳ್ಳಿ ಗಣಪ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪಂಚಲೋಹದ ಗಣಪ, ಆ ಗಣಪನ್ನ ಲಕ್ಷಣವಾಗಿ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಆ ವೃಕ್ಷದ ಮುಂಭಾಗದಲ್ಲೇ ಒಂದು ಮಣೆಯನ್ನು ಹಾಕಿ ಮಣೆಯ ಮುಂದೆ ಆ ಗಣಪನ ವಿಗ್ರಹವನ್ನಿಟ್ಟು ಇವತ್ತು ಸಂಕಷ್ಟಹರ ಮಹಾಗಣಪತಿಯನ್ನು ಅರ್ಕ ವೃಕ್ಷದ ಹತ್ರ ಅಂದರೆ ಬಿಳಿ ಎಕ್ಕದ ಗಿಡದ ಮುಂಭಾಗದಲ್ಲಿ ಗಣಪನ ಆರಾಧನೆ ಮಾಡಿ ಅದಕ್ಕೆ ಒಂದು ಮಂಟಪವನ್ನಾಗಿ ಕಟ್ಟಿ ಮಾವಿನ ಸೊಪ್ಪು ತೋರಣ ಕಟ್ಟಿ ಸ್ವಾಮಿಗೆ ನಾನಾ ಪತ್ರೆಗಳಿಂದ ಈ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ವಿನಾಯಕ ಚೌತಿಯೆಂದು ಆವತ್ತು ನೀವು ಏನೆಲ್ಲ ಪತ್ರೆಗಳನ್ನು ಗಣಪನಿಗೆ ಅರ್ಪಣೆ ಮಾಡ್ತೀರೋ ಅಂತೆಲ್ಲ ಪತ್ರೆಗಳನ್ನು ಸಹಿತ ಇವತ್ತು ಸಂಗ್ರಹಣ ಮಾಡಿ ಗಣಪನ ಪಾದಕ್ಕೆ ನೀವು ಅರ್ಪಣೆ ಮಾಡಿದ್ದೇ ಆದರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಕಾರ್ಯಸಿದ್ಧಿಯಾಗುತ್ತೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಅದ್ಭುತವಾದಂಥ ಒಂದು ತಂತ್ರಸಾರ ಇದೆ. ಈ ತಂತ್ರಸಾರವನ್ನು ಇಂತಹ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲೇ ಮಾಡಬೇಕು. ಈ ತಂತ್ರಸಾರ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು, ತಲೆಗೆ ಸ್ನಾನ ಮಾಡಿಕೊಳ್ಬೇಕು, ಸಮವಸ್ತ್ರಗಳನ್ನು ಅಂದರೆ ಒಳ್ಳೆಯ ವಸ್ತ್ರಗಳನ್ನು ಧರಿಸ್ಕೊಳ್ಬೇಕು, ಸಾಧ್ಯವಾದಷ್ಟು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ರಕ್ತಚಂದನದಿಂದ ಗಂಧವನ್ನು ತೆಗಿಬೇಕು. ರಕ್ತಚಂದನ ನಿಮ್ಮಲ್ಲಿ ಇಲ್ದಿರ ಇದ್ದರೆ ಅಂದರೆ ಕೆಂಪು ಗಂಧ ಇಲ್ದಿರ ಇದ್ದರೆ ಮಾಮೂಲಿ ಗಂಧದ ಕಲ್ಲು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ನೀರು ಹಾಕಿ ಶುದ್ಧಿಯಾದಂಥ ನೀರನ್ನು ಹಾಕಿ ಗಂಧದ ಕಲ್ಲಿನ ಸಹಾಯದಿಂದ ಗಂಧ ತೆಗಿಬೇಕು. ಗಂಧ ತೆಗೆಯುವಾಗ ಚೆನ್ನಾಗಿರ್ತಕ್ಕಂತಹ ಒಳ್ಳೆ ಅಪ್ಪಟವಾಗಿರ್ತಕ್ಕಂತಹ ಕುಂಕುಮ, ಚೆನ್ನಾಗಿರ್ತಕ್ಕಂಥ ಕುಂಕುಮವನ್ನು ಒಂದು ಚಿಟಿಗೆಯಷ್ಟು ಕುಂಕುಮವನ್ನು ಅದರೊಳಗೆ ಹಾಕಿ ಆಗ ಗಂಧವನ್ನು ತೆಗೀರಿ. ನೀವು ಗಂಧವನ್ನು ತೆಗೆದರೆ ಅದೂ ಸಿದ್ಧ ರಕ್ತಚಂದನದ ಆಕಾರದಲ್ಲೇ ಬರುತ್ತೆ. ಅಂತಹ ಗಂಧವನ್ನು ತೆಗೆದಿರ್ತು ಆ ಗಂಧಕ್ಕೆ 21 ಅಥವಾ 108 ಗರಿಕೆಗಳನ್ನು ಒಂದು ಮಾಲೆಯ ಆಕಾರವಾಗಿ ಸಿದ್ಧಿಪಡಿಸ್ಕೊಳ್ಳಿ. ಅಥವಾ ಆ 21 ಗರಿಕೆ ಕರೆಕ್ಟಾಗಿ 3 ದಳ ಇರಬೇಕು. ಗರಿಕೆಯ 3 ದಳ ಹೇಗೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯನ್ನು ಶಿವನ ಪಾದದ ಮೇಲೆ ಇಟ್ಟರೆ ನಮ್ಮ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ ಎಂಬತಕ್ಕಂಥದ್ದು ಏನು ಸಾರಿ ಹೇಳ್ತಿದ್ಯೋ
ಅದನ್ನು ಮೀರುವಂತಹದ್ದು ಮೀರಿಸುವಂತಹದ್ದು ಈ ಒಂದು ಗರಿಕೆಯ ಅನುಷ್ಠಾನ ಅಂತ ಹೇಳ್ತಾರೆ. ಹಾಗಾಗಿ 3 ದಳ ಇರತಕ್ಕಂತಹ ಗರಿಕೆಯನ್ನಷ್ಟೇ ಶುದ್ಧಿಪಡಿಸಿ ತರಬೇಕು. ಆ ಗರಿಕೆಯನ್ನು ತರಬೇಕಾದರೆ ಗರಿಕೆಯನ್ನು ತರುವಂಥ ಸ್ಥಳದಲ್ಲಿ ಮೊದಲು ಗರಿಕೆಯನ್ನು ಕೀಳುವಾಗ ಒಂದು ಕೊಡನೋ ಒಂದು ಚೊಂಬು ನೀರನ್ನು ಆ ಸಾನ್ನಿಧ್ಯಕ್ಕೆ ಹಾಕಿ ಸ್ಥಳವನ್ನು ಶುದ್ಧಿ ಮಾಡಿ ತದನಂತರ ಗರಿಕೆಯನ್ನು ನೀವು ತರಬೇಕು. ಸಾಧ್ಯವಾದಷ್ಟು ಮಾರುಕಟ್ಟೆಗೆ ಹೋಗಿ ತರೋದಕ್ಕಿಂತ ನೀವೇ ಒಂದಷ್ಟು ಸ್ಥಳಗಳಿಗೆ ಹುಡುಕೊಂಡು ಹೋಗಿ ಅಲ್ಲಿ ಯಾರೂ ಓಡಾಡ್ದಿದ್ದಂಥ ಸ್ಥಳ ಆಗಬೇಕು. ಸುತ್ತಮುತ್ತ ಪ್ರಾಣಿ ಪಕ್ಷಿಗಳು ಓಡಾಡ್ದಿದ್ದಂಥ ಒಂದಷ್ಟು ಒಳ್ಳೆಯ ಜಾಗವನ್ನು ಹುಡುಕೊಂಡು ಅಂತಹ ಸ್ಥಳದಲ್ಲಿ 21 ಗರಿಕೆಯನ್ನು 108 ಗರಿಕೆಯನ್ನು ಸಂಗ್ರಹಣ ಮಾಡಿ. ಆ ಗರಿಕೆ 3 ದಳದ್ದಾಗಿರಲಿ, ಅಂದರೆ 3 ದಳ ಇರ್ತಕ್ಕಂತಹ ಗರಿಕೆಯನ್ನು ಅಷ್ಟೇ ತೆಗೆದುಕೊಂಡು ಅದಕ್ಕೆ ಗಂಧವನ್ನು ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಒಂದೊಂದು ಗರಿಕೆಗೂ ಒಂದೊಂದು ಬೀಜಾಕ್ಷರಿ ಮಂತ್ರವನ್ನು ಓಂ ಗಂ ಗಣಪತಿ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ರಕ್ತಚಂದನ ಅಥವಾ ಗಂಧವನ್ನು ಆ ಗರಿಕೆಗೆ ಲೇಪನ ಮಾಡಿ ಆ ಒಂದು ಗರಿಕೆ ಗಂಧವನ್ನು ಗಣಪನ ಪಾದಕ್ಕೆ ನೀವು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿ ಭಗವಂತನಿಗೆ ಸಮರ್ಪಣೆ ಆದ ನಂತರ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಈರುಳ್ಳಿ ಆಗಿರಲಿ, ಬೆಳ್ಳುಳ್ಳಿ ಆಗಿರಲಿ ಅಥವಾ ಇನ್ನಷ್ಟು ಬೇರೆ ಪದಾರ್ಥಗಳನ್ನಾಗಲಿ ಆದಷ್ಟು ತಿನ್ನೋದು ಸಮಂಜಸ ಅಲ್ಲ. ಅದರಲ್ಲೂ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥ ದಿನ. ಇವತ್ತು ಸುಬ್ರಹ್ಮಣ್ಯೇಶ್ವರರ ಅನುಗ್ರಹವೂ ಬೇಕು. ಹಾಗೆ ನೀವು ಮಾಡುವ ಕಾಯಕ ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ಒಂದು ಕಡೆ ಅಣ್ಣನ ಅನುಷ್ಠಾನ, ಒಂದು ಕಡೆ ತಮ್ಮನ ಅನುಷ್ಠಾನ. ಅಣ್ಣ ತಮ್ಮಂದಿರ ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡತಕ್ಕಂತಹ ಅದ್ಭುತವಾದಂತಹ ದಿನ. ಹಾಗಾಗಿ ಈ ಒಂದು ಅಂಗಾರಕ ಸಂಕಷ್ಟರ ಮಹಾಚತುರ್ಥಿಯನ್ನು ಯಾರು ಅನುಷ್ಠಾನ ಮಾಡ್ತಿರೋ, ಸಂಕಷ್ಟರ ಮಹಾಗಣಪತಿಯ ವ್ರತವನ್ನು ಮಾಡಿ ಕಾಯಕವನ್ನು ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಅಂತಹವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಅದ್ಭುತವಾದಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಅದರ ಜೊತೆಗೆ ಗಣಪನ ಆರಾಧನೆಯನ್ನು ಮಾಡಬೇಕು. ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋದ್ರ ಜೊತೆಗೆ ಇನ್ನೇನು ಇದೇ ಬರ್ತಕ್ಕಂಥ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಇರತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಜಾತ್ರಾ ಮಹೋತ್ಸವ. ಹಾಗಾಗಿ ಭಕ್ತಾದಿಗಳು ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಕ್ಕಂಥದ್ದೇನಪ್ಪ ಅಂದರೆ, ಯಾರೆಲ್ಲ ಸೇವೆಯನ್ನು ಸಲ್ಲಿಸಬೇಕೋ ತಾವೆಲ್ಲರೂ ಕೂಡ ಒಮ್ಮೆ ಕ್ಷೇತ್ರಕ್ಕೆ ಬಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಅದಾದ ಮೇಲೆ ಅಲ್ಲಿನ ಸೇವಾನುಷ್ಠಾನಗಳು ಏನೇನಿದೆಯೋ ಅದೆಲ್ಲವನ್ನು ಕೂಡ ಗಮನದಲ್ಲಿ ತಗೊಂಡು ಸೇವೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತೀನಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಇದೇ ಬರ್ತಕ್ಕಂಥ 3/7/2024 ಗುರೂಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಕಾಳಾಶ್ರೀ ಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ ನಡುವತ್ತಿ ಹಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಒಂದು ಸಾನ್ನಿಧ್ಯಕ್ಕೆ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿ ಕಾಳ ಭದ್ರಕಾಳಿ ಅಮ್ಮನವರ 58 ಅಡಿ ಭವ್ಯ ಸುಂದರ ಮೂರ್ತಿ ಹಾಗೂ ಕಾಳರಾತ್ರಿ ಅಮ್ಮನವರು ಹಾಗೂ ರಕ್ತ ಕಾಟೇರಮ್ಮ ಮತ್ತು ಕಾಲಭೈರವೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ಇದೇ ಬರ್ತಕ್ಕಂಥ 3/7/2024. ಅದರಲ್ಲೂ ಬಹಳ ವಿಶೇಷವಾಗಿ ಕಾಳ ಶ್ರೀ ಭದ್ರಕಾಳಿ ಅಮ್ಮನವರ 35ನೇ ವರ್ಷದ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನಾ ಮಹೋತ್ಸವ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಅದರಲ್ಲೂ ಕಾಟೇರಮ್ಮ ಅಂತಂದರೆ ಬಹಳ ಶಕ್ತಿ ಅಂತಲೇ ಹೇಳ್ಬೋದು. ಅದರಲ್ಲೂ ರಕ್ತ ಕಾಟೇರಮ್ಮ ದೇವಿಯ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಅಲ್ವಾ, ಇದು ಮತ್ತಷ್ಟು ಶಕ್ತಿ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ಇನ್ನು ಇದನ್ನು ತಿಳಿಸೋದ್ರ ಜೊತೆಗೆ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಬಗ್ಗೆ ಆಗಲಿ, ದೇವಸ್ಥಾನದಲ್ಲಿ ನಡೀತಾ ಇರತಕ್ಕಂಥ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ಆಗಲಿ, ಯಾರೆಲ್ಲ ಸೇವೆಗಳನ್ನು ಸಲ್ಲಿಸಬೇಕು ಅಂತಿದ್ದೀರೋ, ಜಾತ್ರಾ ಮಹೋತ್ಸವದಲ್ಲಿ ಯಾರೆಲ್ಲ ಪಾಲ್ಗೊಳ್ಳಬೇಕು ಅಂತಿದ್ದೀರೋ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಕೂಡ ಬಂದು ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೋದು. ಅದರಲ್ಲಿ ಯಾರೆಲ್ಲ ಸೇವೆಗಳನ್ನು ಸಲ್ಲಿಸಬೇಕು ಅಂತಿದ್ದೀರೋ ತಾವೆಲ್ಲರೂ ಕೂಡ ಬಂದು ಸೇವೆಯನ್ನು ಸಲ್ಲಿಸ್ಬೋದು. ಅದರಲ್ಲೂ ಪ್ರಮುಖವಾಗಿ ಗುರೂಜಿಯವರು ಮೊನ್ನೆ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ತಾ ಇದ್ರು, ವಾಲಂಟಿಯರ್ಸ್ ಅಂತಂದರೆ ಯಾರು ಬಂದರೂ ಆ ದೇವಸ್ಥಾನಕ್ಕೆ ಬರ್ತಕ್ಕಂಥವ್ರಾಗಲಿ, ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆಯನ್ನು ಅಣು ಮಾಡಿಕೊಡ್ತಕ್ಕಂಥದ್ದಾಗಲಿ, ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಐಡಿಯಾಗಳನ್ನು ಆಲೋಚನೆಗಳನ್ನು ತಾವು ಬಂದು ನಮ್ಮ ಜೊತೆ ಕೂತ್ಕೊಂಡು ಹಂಚ್ಕೊಳ್ಬೋದು. ಹೀಗೆಲ್ಲ ಗುರುಗಳೇ ಹೀಗೆ ಮಾಡೋಣ ಎಂಬತಕ್ಕಂಥ ಒಂದಿಷ್ಟು ಸಲಹೆಯನ್ನು ಕೂಡ ಕೊಡ್ಬೋದು ಅಂತ ಹೇಳ್ತಾ ಇದ್ರು. ಯುವಕರು ಯಾರೆಲ್ಲ ವಾಲಂಟಿಯರ್ ಆಗಿ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ರು ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇದೆ. ಯಾರೆಲ್ಲ ತಾಯಿಯ ಸಾನ್ನಿಧ್ಯದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತಿದ್ದೀರೋ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇದೆ. ತಾವೆಲ್ಲರೂ ಕೂಡ ಬರ್ಬೋದು, ಜಾತ್ರಾ ಮಹೋತ್ಸವಕ್ಕೆ ಭಾಗಿ ಆಗ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳತಕ್ಕಂಥ ಸಮಯ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ.
ಗುರುಳೆ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಗಣಪನ ನೋಡೋದು ಆನಂದ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ವಾರ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ ಶಕ್ತಿ ದೇವತೆಯ ಉಪಾಸನೆಯೂ ಹೌದು, ಗಣಪನ ಆರಾಧನೆಯೂ ಹೌದು. ಹಾಗಾಗಿ ತಾಯಿ ಲಕ್ಷ್ಮಿಯನ್ನು ಸಹಿತ ಆರಾಧನೆ ಮಾಡೋಣ. ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪಲಕಡದಲಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ಹರಿಂಕಾರಾಸನಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾನೀಂಚ ವರಸದಾಂ ಧೌತಾಂ ತನಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ. ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಅಂಗಾರಕ ಚತುರ್ಥಿಯಾದಂತಹ ಇವತ್ತಿನ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಯಾರೆಲ್ಲ ಮಾಡ್ತಿದ್ದೀರೋ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತಕ್ಕಂಥ ಒಂದು ಚಿಂತನೆಯಿಂದ ಇವತ್ತು ಗಣಪನ ಆರಾಧನೆ ಮಾಡುವಂತಹವರಿಗೆ ಒಂದಷ್ಟು ಕಿವಿ ಮಾತಿದೆ. ಸಾಧ್ಯವಾದಷ್ಟು ನಿಮ್ಮ ಕಾಯಕವನ್ನು ಏನು ಶ್ರದ್ಧಾಭಕ್ತಿಯಾಗಿ ಮಾಡ್ತಿರೋ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸುವಂಥ ಕಾಲ ಈ ಶುಭ ಮುಹೂರ್ತದಲ್ಲಿ ತಪ್ಪದೇರ ಅಂದರೆ ಬೆಳಿಗ್ಗೆ ಈಗ ನಿಮ್ಮ ಸ್ನಾನ ನಿತ್ಯ ಕರ್ಮಾನುಷ್ಠಾನ ಆದ ನಂತರ 1 ಹಿಡಿ ಅಥವಾ 2 ಹಿಡಿಯಷ್ಟು ಕಡಲೆಕಾಳನ್ನು ನೀರಿಗೆ ಹಾಕಿಬಿಟ್ಬಿಡಿ. ಕಡಲೆಕಾಳನ್ನು ನೀರಲ್ಲಿ ಹಾಕಿ ಬಿಡಬೇಕು. ಕಡಲೆಕಾಳು ಚೆನ್ನಾಗಿ ನೀರಲ್ಲಿ ನೆಂದ ನಂತರ ಅದನ್ನು ಸಂಧ್ಯಾಕಾಲ 1-2 ಸತಿ ತೊಳೆದು ಶುದ್ಧಿ ಮಾಡಿ ಅದಕ್ಕೊಂಚೂರು ಬೆಲ್ಲ ಮತ್ತು ತುಪ್ಪವನ್ನು, ಗಣಪರಿಗೆ ಹಸಿ ಕಡಲೆಕಾಳು ಜೊತೆಗೆ ಬೆಲ್ಲ ಮತ್ತು ತುಪ್ಪ, ಇದು ನೆನೆಸಿರ್ತಕ್ಕಂತಹ ಕಡಲೆಕಾಳಿಗೆ ಬೆಲ್ಲ ಮತ್ತು ತುಪ್ಪವನ್ನು ಸವರಿದ ನಂತರ ಅದನ್ನು ಸ್ವಾಮಿಗೆ ನೈವೇದ್ಯ ಮಾಡಿದ್ರೆ ಸಂಕಷ್ಟರ ಗಣಪತಿ, ಅದರಲ್ಲೂ ಇವತ್ತು ಅಂಗಾರಕ ಚತುರ್ಥಿ ಆದ್ದರಿಂದ ಇವತ್ತು ಗಣಪನಿಗೆ ಈ ಒಂದು ಮಹಾ ನೈವೇದ್ಯ ತುಂಬ ಇಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಗಣಪನ ಒಲಿಸ್ಕೊಳ್ಳಿಕ್ಕೆ, ಗಣಪನ ಸಿದ್ಧಿಪಡಿಸ್ಕೊಳ್ಳಿಕ್ಕೆ ನೋಡಿ, ಗಣಪನ ಒಲಿಸ್ಕೊಳ್ಳೋದು ಅಂತಂದಾಗ ಒಂದು ವಿಚಾರ ಜ್ಞಾಪಕ ಬರುತ್ತೆ. ನಾನು ಈ ವಿಚಾರವನ್ನು ಹೇಳಿದ್ದೇನೆ. ಕಲಿಯುಗದಲ್ಲಿ ರಾಕ್ಷಸರ ಅಟ್ಟಹಾಸ ಮೆರೆಯುವಂತಹ ಕಾಲ ಇದ್ದಾಗ ತಾಯಿ ಪಾರ್ವತಿ ಬಳಿ ಬಂದು ನಾರದ ಮಹರ್ಷಿಗಳು ಕೇಳ್ತಾರೆ, ಅಮ್ಮ ಸಾಕಷ್ಟು ಸಮಸ್ಯೆ ಹೊತ್ತು ಇಲ್ಲಿಗೆ ಬಂದಿದ್ದೇನೆ, ಈ ಸಮಸ್ಯೆಗೊಂದು ಪರಿಹಾರ ಬೇಕು, ಈ ಪರಿಹಾರವನ್ನು ನಿನ್ನಿಂದಲೇ ಆಗಬೇಕು ಅಂತ ಹೇಳ್ತಾರೆ. ಏನು ಪರಿಹಾರ, ಏನು ಸಮಸ್ಯೆ? ಅಂದರೆ ದೇಶದಲ್ಲಿ ಸಾಮಾನ್ಯಕ್ಕೆ ಬರುವ ಸಮಸ್ಯೆಗಳಿಗೆಲ್ಲ ಒಂದೊಂದು ಪರಿಹಾರ ಇದ್ದೇ ಇರುತ್ತೆ. ಆಗ ಆ ಯುಗಕ್ಕೆ ಸಂಬಂಧಪಟ್ಟಂಗೆ ಭೂಲೋಕದಲ್ಲಿರ್ತಕ್ಕಂತಹ ರಾಕ್ಷಸರ ಅಟ್ಟಹಾಸ ಜಾಸ್ತಿ ಆದ್ದರಿಂದ ಭೂಲೋಕದಲ್ಲಿ ಯಾರು ಈ ರಾಕ್ಷಸತ್ವವನ್ನು ಮೆರೀತಿದ್ದಾರೋ ಅಂತಹವ್ರನ್ನ ಮಟ್ಟ ಹಾಕಬೇಕಾಗಿದೆ, ಅಂತ ಅವರಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕಾಗಿದೆ. ಇದಕ್ಕಾಗಿ ನೀನು ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಆಗಲಿ, ಚಿಂತನೆ ಮಾಡೋಣ. ಮುಂದೊಂದು ದಿವಸ ಅದಕ್ಕೆ ಸರಿಯಾದಂಥ ಮುಹೂರ್ತ ಬರುತ್ತೆ, ಒಂದು ಕಾಲ ಬರುತ್ತೆ. ಪ್ರತಿಯೊಂದಕ್ಕೂ ಒಂದು ಕಾಲ ಬರುವವರೆಗೂ ನಾವು ಕಾಯಬೇಕಾಗತ್ತೆ. ಆಗಲಿ, ನಡೀಲಿ, ಮಾಡೋಣ ಅಂತ ಹೇಳ್ತಾರೆ. ಅದಾದ ಮೇಲೆ ನಾರದ ಮಹರ್ಷಿಗಳು ಮುಂದೆ ನಡೆಯೋದಿಲ್ಲ, ಮತ್ತೊಮ್ಮೆ ಆಲೋಚನೆ ಮಾಡ್ತಾರೆ. ಇಲ್ಲ, ಈ ಕೆಲಸಕ್ಕೆ ಅಮ್ಮನ ಒಂದು ಕೆಲಸ ಅವಶ್ಯಕತೆ ಇಲ್ಲ, ಅಂದರೆ ತಾಯಿನೇ ಬಂದು ಇಂತಹ ರಾಕ್ಷಸರನ್ನ ಮಟ್ಟ ಹಾಕೋ ಅವಶ್ಯಕತೆ ಇಲ್ಲ, ಇದಕ್ಕೆ ಅವರ ಮಗನಾದಂತಹ ಗಣಪನೇ ಸಾಕು, ಅವನು ಪುಟ್ಟ ಮಗು ಆದರೂ ಅವರಲ್ಲಿ ಅಂಥ ಶಕ್ತಿ ಇದೆ, ಅದ್ಭುತವಾದಂಥ ಶಕ್ತಿ ಇದೆ ಅಂತ ಮತ್ತೊಮ್ಮೆ ಬರ್ತಾರೆ ಕೈಲಾಸಕ್ಕೆ. ಬಂದು ನಿಧಾನಕ್ಕೆ ತಾಯಿ ಹತ್ರ ನಿಂತು, ಎಷ್ಟೇ ಆದರೂ ತಾಯಿಯ ಮುಂದೆ ತನ್ನ ಮಕ್ಕಳನ್ನು ಯಾವುದಾದ್ರೂ ಕಾರ್ಯಕ್ರಮಕ್ಕೋ ಎಲ್ಲೋ ಒಂದು ಇಂಥ ಕೆಲಸಕ್ಕೆ ಕಳಿಸ್ಬೇಕು ಅಂದರೆ ತಾಯಿ ಬಳಿ ಕೇಳಬೇಕಾದ್ರೆ ಎಂಥವ್ರಿಗೂ ಅಧೈರ್ಯವೇ. ನಿಮ್ಮ ಮಗನಿಂದ ಇಂಥದ್ದೊಂದು ಕೆಲಸ ಆಗಬೇಕಮ್ಮ, ಕಳಿಸ್ಕೊಡು ಅನ್ನೋದಕ್ಕೆ ಧೈರ್ಯ ಇಲ್ಲ. ಆದರೂ ಭಯದಿಂದ ಕೈಲಾಸಿಗೆ ಬಂದು ತಾಯಿಯ ಸಾನ್ನಿಧ್ಯದಲ್ಲಿ ನಿಂತು, ಅಮ್ಮ, ನಿನ್ನ ಸುಪುತ್ರನಾದಂತಹ ಗಣಪ ಅವನಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ, ಗಣಪ ಒಬ್ಬ ಸಾಕು, ಈ ಒಂದು ರಾಕ್ಷಸತ್ವ ಇರತಕ್ಕಂಥ ವ್ಯಕ್ತಿಗಳನ್ನು, ಅಸುರನ್ನು, ರಾಕ್ಷಸರನ್ನು ಸಂಹಾರ ಮಾಡ್ತಾನೆ, ಕಳಿಸಮ್ಮ ಅಂತ ಹೇಳ್ತಾರೆ. ನೀನು ಹುಡುಗಾಟ ಮಾಡ್ತಿದ್ಯಾ? ಅವನು ಇನ್ನೂ ಬಾಲಕ, ಚಿಕ್ಕ ಪುಟ್ಟ ಕಂದಮ್ಮ, ಅವನು ಆಟ ಆಡ್ತಕ್ಕಂಥವನು, ಅವನಿಂದ ಈ ಕೆಲಸ ಅಂತ ಹೇಳಿ ಅವನ್ನ ಕರ್ಕೊಂಡೋಗಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆಯಾ ನೀನು ಅಂತ ಆಗ ತಾಯಿ ಗರ್ಜನೆ ಮಾಡ್ತಾಳೆ. ಏನು ಗರ್ಜನೆ ಮಾಡಿದ್ರೂ ನಿನಗೆ ಅಷ್ಟಕ್ಕೂ ಧೈರ್ಯ ಇದ್ದು ಗಣಪ ಮಾಡ್ತಾನೆ ಅಂದರೆ ನಾನು ಗಣಪನ ಕಳಿಸಲ್ಲ, ನಿನಗಿಷ್ಟ ಇದ್ದರೆ ನೀನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆ ಮಾತು ಕರ್ಕೊಂಡು ಹೋಗುವಂದಾಗ ಆಟ ಆಡ್ತಾ ಇದ್ದಂತಹ ಗಣಪನ್ನ ಅರ್ಥ ಮಾಡ್ಕೊಳ್ಳಿ, ಆಟವನ್ನು ಆಡುವಂತಹ ಗಣಪನ್ನ ಅಷ್ಟು ದೂರದಿಂದ ನೋಡಿ ನಾರದ ಮಹರ್ಷಿಗಳಲ್ಲಿಗೆ ಬಂದು ನಾರದ ಮಹರ್ಷಿಗಳು ಹೇಳ್ತಾರೆ, ಗಣಪನಿಗೆ ಅಂದರೆ ಈ ಒಂದು ಸಾಮಾನ್ಯಕ್ಕೆ ಕಲಿಯುಗದಲ್ಲಿ ಇವೆಲ್ಲವೂ ಆಗೋದು ಸಹಜವೇ. ಆದರೆ ಭಗವಂತನ ಸಂಕಲ್ಪದಲ್ಲಿ ಈ ಭೂಲೋಕದಲ್ಲಿ ಭೂಮಿಯಲ್ಲಿ ಇಂತಹ ಒಂದು ಅಸುರತ್ವ ಇರತಕ್ಕಂಥ ರಾಕ್ಷಸನ ಸಂಹಾರ ನಿನ್ನಿಂದ ಸಾಧ್ಯ, ಆದರೆ ನೀನು ಬರಬೇಕು ಅಂತ ಕೇಳ್ತಾರೆ. ಆ ಪುಟ್ಟ ಬಾಲಕ ಆತ ಏನು ಒಪ್ಕೊಳ್ಳಬಲ್ಲ, ಏನು ಗೊತ್ತಾಗುತ್ತೆ? ಆದರೂ ಸಹಿತ ಗಣಪ ಅತೀತವಾದಂಥ ಶಕ್ತಿ ಉಳ್ಳಂಥವನು. ಗಣಪನ ಜನ್ಮವೇ ಅತೀತ ಅಂದಾಗ, ಒಂದು ವಿಶೇಷ ಅಂದಾಗ, ಇನ್ನು ಅವನಲ್ಲಿ ಎಂತಹ ಅದ್ಭುತವಾದಂಥ ಶಕ್ತಿ ಇದೆ ಎಂಬುದಕ್ಕಂಥದ್ದನ್ನು ಎಲ್ಲರೂ ಅರ್ತಿದ್ದಾರೆ. ಆಗ ನಾರದ ಮಹರ್ಷಿಗಳು ಹೇಳ್ತಾರೆ,
ನೀನು ಭೂಲೋಕದಲ್ಲಿರ್ತಕ್ಕಂಥ ಈ ರಾಕ್ಷಸತ್ವ ಇರ್ತಕ್ಕಂಥ ವ್ಯಕ್ತಿಯನ್ನು ಸಂಹಾರ ಮಾಡಲಿಕ್ಕಾಗಿ ನೀನು ಬರಬೇಕು. ನೀನು ಬರಬೇಕು ಅಂತ ಕರೆದಾಗ ನಾನು ಹೇಗೆ ಬರೋದು, ನಾನು ಬರಲಿಕ್ಕಾಗಲ್ಲ, ಅಮ್ಮನ ಕೇಳಬೇಕಲ್ಲ, ಅಪ್ಪನ ಕೇಳಬೇಕಲ್ವ ಅನ್ನೋ ಮಾತು ಆಗೂ ಬರುತ್ತೆ. ಅಪ್ಪ ಅಮ್ಮನ ಕೇಳಲಿಕ್ಕೆ ಅಪ್ಪನ ಕೇಳಲಿಕ್ಕಾಗಲ್ಲ, ಅಪ್ಪ ಜಪದಲ್ಲಿದ್ದಾರೆ. ಶಿವ 24 ಗಂಟೆ ಆ ಜಪಾನುಷ್ಠಾನದಲ್ಲೇ ಕೂತಿರ್ತಕ್ಕಂಥವನು, 24 ಗಂಟೆ ಯೋಗ ನಿದ್ರೆಯಲ್ಲಿ ಇರ್ತಕ್ಕಂಥವನು, ಯೋಗವನ್ನು ಮಾಡ್ತಕ್ಕಂಥವನು. ಇನ್ನು ಅಮ್ಮನ ಕೇಳೋಣ ಅಂದರೆ ಅಮ್ಮನ ಕೇಳ್ಕೊಂಡು ಆಚೆ ಬರಲಿಕ್ಕೂ ಭಯ. ಆದರೆ ಅಮ್ಮ ಹೇಳಿದಾರಲ್ಲ ಕರ್ಕೊಂಡು ಹೋಗು ಅಂತ, ಆದರೆ ಕರೆದ್ರೆ ಸುಮ್ಮನೆ ಬರಲ್ವಲ್ಲ. ಆಗ ಗಣಪನಿಗೆ ಇಷ್ಟವಾಗಿರ್ತಕ್ಕಂಥ ಪಂಚಕಜ್ಜಾಯವನ್ನು ನಾರದ ಮಹರ್ಷಿಗಳು ಸುಮ್ಮನೆ ಬಾಯಿ ಮಾತಲ್ಲಿ ಕೆಲಸ ಆಗಲ್ಲ ಅಂಥೇಳಿ ಭಗವಂತನಿಗೆ ಪಂಚಕಜ್ಜಾಯ ಅಂದರೆ ಬಹಳ ಇಷ್ಟ. ಆ ಪಂಚಕಜ್ಜಾಯ ಅಂದರೆ ಏನು? ಅವಲಕ್ಕಿ, ಬೆಲ್ಲ, ಕೊಬ್ಬರಿ ಮತ್ತು ಎಳ್ಳು ಮತ್ತು ವಿಶೇಷವಾಗಿರ್ತಕ್ಕಂಥ ಜೇನು ಇದೆಲ್ಲವನ್ನು ಸಹಿತ ಪಂಚಕಜ್ಜಾಯವಾಗಿ ತಯಾರು ಮಾಡ್ತಾರೆ. ಅಂತಹ ಪಂಚಕಜ್ಜಾಯವನ್ನು ಕೈಯಲ್ಲಿ ಹಿಡಿದು ನಿಧಾನಕ್ಕೆ ಬಾಗಿಲಿಂದ ಹೊರಗಡೆ ನಿಂತು ಈ ಪಂಚಕಜ್ಜಾಯ ನೀನು ಕೊಡ್ತೀನಿ ಬಾ ಅಂಥೇಳಿ ಮೊದಲು ಉಪಾಯವಾಗಿ ಪಂಚಕಜ್ಜಾಯವನ್ನು ತೋರಿಸಿ ಗಣಪನ್ನ ಆ ದ್ವಾರದಿಂದ, ಕೈಲಾಸದ ದ್ವಾರದಿಂದ ಹೊರಗಡೆ ಕರ್ಕೊಂಬಂದರು ಅಂತಕ್ಕಂಥದ್ದಕ್ಕೆ ಒಂದಷ್ಟು ಕಥೆಗಳೇ ಹೇಳುತ್ತೆ. ಆದರೆ ಪಂಚಕಜ್ಜಾಯವನ್ನು ನೋಡಿ ಬಂದಂತಹ ಗಣಪ ಈ ಭೂಲೋಕದಲ್ಲಿದ್ದಂಥ ರಾಕ್ಷಸರ ಸಂಹಾರ ಮಾಡಿದ್ದೂ ಒಂದು ವಿಶೇಷ ಅಂತಲೇ ಇದೆ. ಹಾಗಾಗಿ ಗಣಪ ಆತನ ಕೈಲಿ ಆಗದಿದ್ದಂಥದ್ದು ಯಾವುದೂ ಇಲ್ಲ. ಅದಕ್ಕೆ ಓಂ ಪ್ರಥಮ ಗಣಪನ ಅನುಷ್ಠಾನ. ಶಿವನ ಸಾಕ್ಷಾತ್ ಶಿವ ಸಾಂಬ ಸದಾಶಿವ ಶಿವನ ಒಂದು ಅನುಷ್ಠಾನ ಮಾಡಬೇಕಾದ್ರೂ ಶಿವನ ಪೂಜಾನುಷ್ಠಾನವೂ ಸಹಿತ ಮೊದಲು ಗಣಪನ ಅನುಷ್ಠಾನವೇ ಬರುತ್ತೆ. ಅದಾದ ನಂತರ ಇವತ್ತು ಇಡಿಗುಂಜಿಯಲ್ಲಿರ್ತಕ್ಕಂತಹ ಗಣಪನ ನಾವೇನು ನೋಡ್ತಾ ಇದ್ದೀವಲ್ಲ, ಆ ಗಣಪ ದ್ವಿಭುಜ ಗಣಪ. ಅಲ್ಲಿರ್ತಕ್ಕಂಥದ್ದು 2 ಭುಜಗಳು, ಅಲ್ಲಿ 2 ಭುಜ ಗಣಪ, ಜೊತೆಗೆ ಯಜ್ಞೋಪವೀತ ಸಹಿತ ಇಲ್ಲ. ನಾಭಿ ಕಾಣುತ್ತೆ ಅಂದರೆ ಹೊಕ್ಕಳು ಕಾಣುತ್ತೆ, ಯಜ್ಞೋಪವೀತ ಇಲ್ಲ. ಅಂದರೆ ಕೈಲಾಸದಿಂದ ಬಂದಂತಹ ಆ ಮೊದಲನೇ ಕ್ಷಣದ ಗಣಪ ನಿಂತಂಥದ್ದು ಇವತ್ತಿಗೂ ಇಡಿಗುಂಜಿ ಗಣಪ ಅಂತ ಹೇಳ್ತಾರೆ. ಆದರೆ ಇದರ ಪೂರ್ವಾಪರ ಒಂದು ಕಥೆ ಇದೆಯಲ್ಲ, ಕಥಾಶ್ರವಣ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿಗೂ ಅಲ್ಲಿ ಗಣಪನಿಗೆ ಪಂಚಕಜ್ಜಾಯವನ್ನು ನೈವೇದ್ಯವಾಗಿ ಕೊಡ್ತಕ್ಕಂಥದ್ದು. ಯಾರೇ ಒಬ್ಬರು ಭಕ್ತರು ಹೋದರೂ ಸಹಿತ ಇಡಿಗುಂಜಿಗೆ ಬಂದರೆ ಅಲ್ಲಿ ಪಂಚಕಜ್ಜಾಯ ನೈವೇದ್ಯ ಇವತ್ತಿಗೂ ಇದೆ. ಬರ್ತಕ್ಕಂಥ ಭಕ್ತರು ಅವರ ಮನೋಕಾಮನೆಯನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದಾರೆ. ಅಂತಹ ಅದ್ಭುತವಾದಂತಹ ಪುಣ್ಯಕ್ಷೇತ್ರದ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ, ಒಳ್ಳೆಯದಾಗಲಿ. ಗಣಪನ ಅನುಗ್ರಹದೊಂದಿಗೆ ಸಂಕಷ್ಟರ ಮಹಾಗಣಪತಿಯ ಸಂಪೂರ್ಣ ಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಸಂಕಷ್ಟಹಾರ ಮಹಾಗಣಪತಿಯ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ. ಸಂಕಷ್ಟರ ಮಹಾಗಣಪತಿ ಕೈಲಾಸದಿಂದ ಭೂಮಿಗೆ ಇಳಿದಂತಹ ಆ ಒಂದು ಕಲ್ಪನೆ ಇತ್ತಲ್ಲ, ಆಗ ಮೊದಲು ಬಂದು ನಿಂತಂಥದ್ದೇ ಆ ಇಡಿಗುಂಜಿ ಕ್ಷೇತ್ರ ಅಂತ. ಇಡಿಗುಂಜಿ ಕ್ಷೇತ್ರದಲ್ಲಿದ್ದಂಥದ್ದೇ ರಾಕ್ಷಸತ್ವ ಇರ್ತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕಾಗಿಯೇ ಭಗವಂತ ಅಲ್ಲಿಗೆ ದರೆಗಿಳಿದ ಅಂತಲೂ ಕಥಾ ಪುರಾಣಗಳು ಹೇಳುತ್ತೆ. ಈ ಕಥಾಶ್ರವಣ ಒಂದು ಕಡೆ ಆದರೆ ಯಾರಾದರೂ ಸರಿ, ಇವತ್ತು ಉಡುಪಿ ಈ ಭಾಗದಲ್ಲಿರ್ತಕ್ಕಂಥ ಉಡುಪಿ, ಕುಂದಾಪುರ, ಮಂಗಳೂರು ಭಾಗದಲ್ಲಿ ಶರಾವು ಗಣಪತಿ ಅಂತಲೂ ಇದೆ. ಶರಾವು ಗಣಪತಿ ಸಹಿತ ಬಹಳ ಅದ್ಭುತವಾದಂತಹ ಗಣಪತಿ. ಇವತ್ತು ಸಾಕಷ್ಟು ಜನ ಭಕ್ತರು ಅಲ್ಲಿಗೆ ದರ್ಶನಕ್ಕೆ ಹೊರಡ್ತಾರೆ. ಒಂದು ಕಡೆ ಶರಾವು ಗಣಪತಿ, ಇನ್ನೊಂದು ಕಡೆ ಇಡಿಗುಂಜಿ ಗಣಪತಿ, ಇನ್ನೊಂದು ಕಡೆ ಕುಂಬಾಸಿ ಗಣಪತಿ. ಆ ಕುಂಬಾಸಿಯಲ್ಲಿರ್ತಕ್ಕಂಥ ಗಣಪನಿಗಂತೂ ಇವತ್ತು ನಾರಿಕೇಳ ಅಲಂಕಾರ ಮಾಡ್ತಾರೆ, ಆನಂದವಾಗಿರುತ್ತೆ. ಜೊತೆಗೆ ಗಣಪನಿಗೆ ಒಂದಿಷ್ಟು ನಾರಿಕೇಳ ಅಂದರೆ ಒಂದು ಪೂರ್ಣ ಫಲ ಅಂದರೆ ಕಾಯಿ, ತೆಂಗಿನಕಾಯಿಗಳಲ್ಲಿ ಇಷ್ಟು ಕಾಯಿಂದ ಇಷ್ಟು ಹೋಮಗಳನ್ನು ಮಾಡ್ತೀವಿ ಅಂತ ಹರಿಸ್ಕೊಳ್ಳುವಂಥದ್ದು. ಇವತ್ತು ಕುಂಬಾಸಿಯಲ್ಲಿರ್ತಕ್ಕಂಥ ಗಣಪನ ನೋಡಲಿಕ್ಕೆ ಆನಂದ. ಇದಾದ ನಂತರ ಆಯುರ್ಕೊಡ ಅಂತ ಇದೆ. ಅಂದರೆ 1000 ಕೊಡಗಳನ್ನು ಸ್ವಾಮಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, 1000 ಕೊಡ ಗಣಪನಿಗೆ ಅಭಿಷೇಕ ಮಾಡತಕ್ಕಂಥ ಸಾನ್ನಿಧ್ಯ. ಒಟ್ಟಾರೆ ಹೇಳಬೇಕಂದ್ರೆ ಒಂದು ದೈವ ಭೂಮಿ, ದೇವರ ಭೂಮಿ ಅಂದರೆ ಅದು ಮಂಗಳೂರು ಮತ್ತು ಕುಂದಾಪುರ, ಮಂಗಳೂರು ಈ ಭಾಗದಲ್ಲಿದೆ. ಅದು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ. ಮಂಗಳೂರಿನ ಭಾಗ ದೇವರ ಭೂಮಿ. ಅದು ದೈವ ನಿಲ್ತಿದ್ದ ಸ್ಥಳ, ದೈವ ದೇವರುಗಳ ಆರಾಧನೆ ಮಾಡತಕ್ಕಂಥ ಸ್ಥಳ. ದೈವ ದೇವರುಗಳ ಆರಾಧನೆ ಮಾಡತಕ್ಕಂಥ ಸ್ಥಳ ಆ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಮಂಗಳೂರು ಮತ್ತು ಪರಶುರಾಮ ಕ್ಷೇತ್ರ, ಪುಣ್ಯಕ್ಷೇತ್ರ, ಸಮುದ್ರ ತೀರ, ಕಡಲ ತೀರ. ಆ ಕಡಲ ತೀರದಲ್ಲಿರ್ತಕ್ಕಂಥ ಒಂದೊಂದು ಕ್ಷೇತ್ರವೂ ಒಂದೊಂದು ದೇವಾಲಯವೂ ಅಷ್ಟು ಪರಮ ಪವಿತ್ರವಾಗಿದೆ. ಹಾಗಾಗಿ ಇವತ್ತು ಸಂಕಷ್ಟರಾದ್ದರಿಂದ ಸಾಕಷ್ಟು ಜನ ಭಕ್ತರು ಆಯಾ ಪ್ರಾಂತ್ಯಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸುವಂಥದ್ದು ಇವತ್ತು ಬಹಳಷ್ಟು ಜನದ ವಾಡಿಕೆ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 25/6/2024 ಮಂಗಳವಾರ ಚತುರ್ಥಿ, ಶ್ರವಣ ನಕ್ಷತ್ರ. ಇವತ್ತು ಸಂಕಷ್ಟರ ಚತುರ್ಥಿ. ಇವತ್ತು ಸಂಕಷ್ಟರ ಚತುರ್ಥಿಯಾದಂತಹ ಇವತ್ತಿನ ಈ ವಿಶೇಷವಾದಂಥ ದಿನ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇವತ್ತು ಯಾರೆಲ್ಲರ ಭವಿಷ್ಯದಲ್ಲಿ ಏನೆಲ್ಲ ಲಾಭ ನಷ್ಟಗಳಿದೆ, ಏನೆಲ್ಲ ಲಾಭ ನಷ್ಟಗಳನ್ನು ಹೇಗೆ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ ಅದರ ಬಗ್ಗೆ ಒಂದು ಚಿಂತನೆ ಬೇಕಾಗಿದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ.
ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿ ಬಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ವಿಶೇಷವಾದಂಥ ದಿನ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ಇವತ್ತು ನಿಮ್ಮ ಮನಸ್ಸಲ್ಲೊಂದು ಕಳಮಳ ಇದೆ, ಒಂದು ಸಂದೇಹ ಇದೆ, ಒಂದು ಸಂಶಯ ಇದೆ. ಇದು ನಿಮ್ಮನ್ನು ತುಂಬ ಬಾಧಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಸಾಧನೆಯ ಹಾದಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ಆ ಕಾಯಕವನ್ನೂ ಸಹಿತ ಪರಿಪೂರ್ತಿ ಮಾಡಲಿಕ್ಕೆ ಆಗದಿರ ಮನಸ್ಸಲ್ಲಿ ತುಂಬ ನೋವುಂಟು ಮಾಡಿಕೊಳ್ತೀರಿ. ಹಾಗೆ ಯಾರನ್ನ ನಂಬಿದ್ದಿರಲ್ಲ, ನಂಬಿರ್ತಕ್ಕಂತಹ ವ್ಯಕ್ತಿಗಳು ಅವರ ನಡೆ ನಡವಳಿಕೆಗಳು ಸರಿ ಇಲ್ದಿರ ಒಂದಷ್ಟು ಮನಸ್ಸಿಗೆ ತುಂಬ ನೋವುಂಟಾಗುವಂತಹ ಪರಿಸ್ಥಿತಿಗಳನ್ನು ತಾವು ತಂದುಕೊಳ್ಬೇಕಾಗತ್ತೆ. ಇವತ್ತು ನೀವು ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದರೂ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಹಾಗೂ ಗಕಾರ ಗಣಪತಿಯನ್ನು ಸಹಿತ ಪ್ರಾರ್ಥನೆ ಮಾಡಿ ಎಲ್ಲಾದರೂ ಒಂದಷ್ಟು ವರಮೂಷಿಕ ವಾಹನನಿಗೆ ಅಂದರೆ ಇಲಿಗಳಿಗೆ ಒಂದಷ್ಟು ಆಹಾರವನ್ನು ಕೊಡಿ. ಇಲಿಗಳನ್ನು ಎಲ್ಲಿ ಹುಡ್ಕೊಂಡು ಹೋಗಬೇಕು? ಎಲ್ಲಾದರೂ ಜಮೀನುಗಳ ಹತ್ರನೋ ಅಲ್ಲೋ ಇಲ್ಲೋ ಎಲ್ಲೇ ಇದ್ರೂ ಸರಿ, ಇಲಿಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದೆರಡು ಮೋದಕ ಅಥವಾ ಒಂದಷ್ಟು ಬೆಲ್ಲ, ಒಂದಷ್ಟು ಕೊಬ್ಬರಿ ಇಂಥದ್ದನ್ನು ಅಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಗಣಪನ ವಾಹನಕ್ಕೆ ಆಹಾರವನ್ನು ಕೊಟ್ಟರು ಇವತ್ತು ಸಾಕಷ್ಟು ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರು ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ಸಾಕಷ್ಟು ಅಭಿವೃದ್ಧಿ ಇದೆ. ಒಳ್ಳೆ ಮನಸ್ಸಿನಿಂದ ತಾವು ಮಾಡಿಸುವಂಥ ಕೆಲಸದಲ್ಲಿ ಲಾಭವಿದೆ. ಆದರೆ ಏನೇ ಮಾಡಬೇಕಾದ್ರೂ, ಯಾವುದನ್ನು ಆಲೋಚನೆ ಮಾಡಬೇಕಾದ್ರೂ ಸರಿಯಾದ ಕ್ರಮಬದ್ಧವಾದ ಆಲೋಚನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಯಾಕೆಂದರೆ ನೀವು ಅಂದುಕೊಂಡಿದ್ದಷ್ಟು ಸಾಧನೆ ಆಗುವಂಥ ದಿನ ಇವತ್ತಲ್ಲ. ಆದರೆ ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರು ಹೇಳುವ ಮಾತನ್ನು ಆಲಿಸಿ ಒಂದಷ್ಟು ಮಾತಾಪಿತೃಗಳಿಗೆ ಅವರ ಆಶೀರ್ವಾದ ತೆಗೆದುಕೊಂಡ್ರೆ ಒಂದಿಷ್ಟು ಫಲ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತು ಇನ್ನೊಂದು ಅದ್ಭುತವಾದಂಥ ಕಾಯಕ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ ವೃಷಭ ರಾಶಿಯವರು ಮಧ್ಯಾಹ್ನ 2ರಿಂದ 4 ಗಂಟೆ 20 ನಿಮಿಷ ಈ ಸಮಯದಲ್ಲಿ ತಾವು ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಯಾವುದೇ ಚಿಂತನೆ ಮಾಡಿದ್ರೂ ಫಲಾಫಲಗಳು ಸಿದ್ಧಿ ಆಗುತ್ತೆ. ಹಾಗೆ ಈ ಸಮಯದಲ್ಲೇ ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಅದ್ಭುತವಾದ ಫಲ ಏನಂದರೆ, ಕೆಲಸ ಏನಂದರೆ, ಸಾಧ್ಯವಾದರೆ ಕಡಲೆಕಾಳು ಅಥವಾ ಕಡಲೆಬೇಳೆ, ಬೆಲ್ಲ ಅಥವಾ ತುಪ್ಪ ಇಂತಹದ್ದನ್ನು ಈ ಒಂದು ಸಮಯದಲ್ಲಿ ನಿಮ್ಮ ಕೈಯಿಂದ ಯಾರಾದರೂ ಒಂದು ದೇವಾಲಯಕ್ಕೋ ಅಥವಾ ಯಾರಿಗಾದರೂ ಒಬ್ಬರಿಗೆ ವಿನಿಯೋಗವಾಗಿ ಕೊಟ್ಟುಬಿಟ್ರೆ ಮತ್ತಷ್ಟು ಅದ್ಭುತವಾದ ಫಲ ಸಿದ್ಧಿಯಾಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಓದುವಾಗ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓದಿ. ಮೊದಲು ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಬರೀ ಹಣೆಯಲ್ಲಿರ್ತಕ್ಕಂಥದ್ದು ಸಮಂಜಸ ಅಲ್ಲ. ಹಾಗಾಗಿ ಗಂಧ, ಕುಂಕುಮ, ಭಸ್ಮ ಇಂತಹದ್ದನ್ನು ತಾವು ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಮತ್ತಷ್ಟು ಆಕರ್ಷಿತರಾಗಿದ್ದು ಮತ್ತಷ್ಟು ಹೆಚ್ಚಿನ ವಿದ್ಯೆ ಜ್ಞಾನವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ತಾವಿರ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರಗಳು ಸಿದ್ಧಿಯಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಲಾಭ ತರತಕ್ಕಂಥದ್ದು, ಮಾಡುವ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಯಾವುದಾದ್ರೂ ಒಂದು ಬದಲಾವಣೆ ತಂದುಕೊಂಡು ಜೀವನದಲ್ಲಿ ಮತ್ತಷ್ಟು ಯಶಸ್ಸಿನ ಹಾದಿಯಲ್ಲಿ ತಾವಿರತಕ್ಕಂಥದ್ದು, ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ಒಂದಷ್ಟು ಆಲೋಚನೆ ಮಾಡತಕ್ಕಂಥದ್ದು, ಕುಟುಂಬದ ಸದಸ್ಯರೊಂದಿಗೆ ಸಂತೋಷದಿಂದ ಸಂಭ್ರಮದಿಂದ ಇರತಕ್ಕಂತಹದ್ದು, ಸರಿಯಾದ ಸಮಯಕ್ಕೆ ಆಹಾರ ಪದ್ಧತಿಗಳನ್ನು ತೆಗೆದುಕೊಳ್ಳುವಂಥದ್ದು, ಆರೋಗ್ಯವನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳುವಂಥ ಚಿಂತನೆ ಮಾಡತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಂತೂ ತಾವು ಏನು ಅಂದುಕೊಂಡಿದ್ರೂ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಮೇಲಧಿಕಾರಿಗಳಿಂದ ಒಳ್ಳೆ ಪ್ರಶಂಸೆಗೂ ಈಡಾಗ್ತೀರಿ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಸಂತಸದ ಸಮಯವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲೇ ಗಣಪನ ಸಾನ್ನಿಧ್ಯಕ್ಕೆ ಬಂದು ಒಂದು 21 ಗರಿಕೆಯನ್ನು ಕೊಟ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಇವತ್ತು ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಆರಾಧನೆಯಿಂದ ಸಾಕಷ್ಟು ಫಲಗಳಿದೆ. ಅದಕ್ಕಾಗಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳಿಕೊಂಡು ಗರಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದಲೂ ಲಾಭ ಇದೆ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಇವತ್ತು ಯಾರು ತುಂಬ ಸಂಕಷ್ಟದಲ್ಲಿದ್ದಾರೋ ಅಂತಹವ್ರನ್ನ ಗುರುತಿಸಿ ಅವ್ರಿಗೊಂದಿಷ್ಟು ಅನ್ನದಾನ ಮಾಡೋದ್ರಿಂದ, ಅವತ್ತು ಅವ್ರಿಗೆ ಬೇಕಾದಂಥ ಅವಶ್ಯಕತೆ ಇರತಕ್ಕಂಥ ವಸ್ತುಗಳನ್ನು ಅವರು ದಾನ ಧರ್ಮವಾಗಿ ಕೊಡೋದ್ರಿಂದ ಮತ್ತಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲ. ಮನಸ್ಸು ತುಂಬ ಚಂಚಲತೆ ಇರುತ್ತೆ.
ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗದಿರೋ ಮನಸ್ಸು ಬಹಳಷ್ಟು ಬೇರೆ ಥರ ನಿಮ್ಮ ಆಲೋಚನೆಗಳು ಬರ್ತಾ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ವ್ಯಾಜ್ಯಗಳಾಡುವಂಥದ್ದು, ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಕುಟುಂಬದಲ್ಲಾಗಲಿ, ನಿಮ್ಮ ಮೇಲಧಿಕಾರಿಗಳ ಹತ್ರ ಆಗಲಿ, ಸಹಪಾಠಿಗಳ ಹತ್ರ ಆಗಲಿ, ಯಾರನ್ನ ಮಾತಾಡಬೇಕಾದ್ರೂ ಸಮಾಧಾನವಾಗಿ ಮಾತಾಡಲಿಕ್ಕೆ ಆಗದಿರೋ ಇರತಕ್ಕಂಥದ್ದು, ಹಸನ್ಮುಖಿತನ, ನಗುಮುಖ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗುತ್ತೆ. ಮೌನಕ್ಕೆ ಜಾರುವಂಥ ಪರಿಸ್ಥಿತಿ ಸಾಕಷ್ಟು ಹೆಚ್ಚಾಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣುಮಕ್ಕಳ ಮನಸ್ಸು ಇವತ್ತು ತುಂಬ ಚಂಚಲತೆ ಇರುತ್ತೆ. ಯಾವುದನ್ನೂ ಸಹಿತ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ವಲ್ಲ ಅಂತಕ್ಕಂಥದ್ರ ಕಣ್ಣೀರು ಎದುರಾಗುವಂಥ ರೀತಿಯಲ್ಲೂ ಇರುತ್ತೆ. ಅದಕ್ಕಾಗಿ ನೀವು ಧರಿಸುವಂಥ ವಸ್ತ್ರ ಸಾಧ್ಯವಾದಷ್ಟು ಯಾವುದೇ ಬಣ್ಣದ್ದಾಗಿದ್ದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು, ಕರವಸ್ತ್ರವನ್ನಾಗಾದರೂ ಸಹಿತ ನಿಮ್ಮ ಬಳಿ ಇಟ್ಕೊಳ್ಳಿ. ಒಂದಷ್ಟು ಅಕ್ಕಿ ಮತ್ತು ಒಂದಷ್ಟು ಹಾಲು, ಅಕ್ಕಿ ಮತ್ತು ಹಾಲನ್ನು ಮನೆಯಲ್ಲೇ ಪ್ರಾರ್ಥನೆ ಮಾಡಿ ದೇವರ ಹತ್ರ ಇಟ್ಟು, ಅದಾದ ನಂತರ ಶುಭ ಸಂಧ್ಯಾಕಾಲ ಯಾವುದಾದ್ರು ವೃಕ್ಷಗಳ ಮೇಲೆ ಅದನ್ನು ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಂದಿಷ್ಟು ಒಳಿತನ್ನೂ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹದಿಂದ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟದ ದಿನ. ಅದರಲ್ಲೂ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಹಾಗೂ ವಿಶೇಷವಾಗಿರ್ತಕ್ಕಂಥ ಧರ್ಮ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಕಾಯಕವನ್ನು ಸಿಂಹರಾಶಿಯವರು ಮಾಡಿದ್ದೇ ಆದರೆ ಮತ್ತಷ್ಟು ಅದ್ಭುತವಾದ ಫಲವಿದೆ. ಹಾಗೆ ಇವತ್ತಿನ ದಿವಸ ಯಾರೇ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ, ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಡಿ. ಹಾಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ಸಿಹಿ ಪದಾರ್ಥಗಳನ್ನು ಕೊಟ್ಟು ಒಂದು ನಮಸ್ಕಾರ ಮಾಡಿಕೊಳ್ಳೋದ್ರಿಂದಲೂ ಸಾಕಷ್ಟು ಲಾಭವಿದೆ. ಇವತ್ತು ಒಂದಷ್ಟು ಆಲೋಚನೆ ಮಾಡುವಂಥ ರೀತಿ ಇರುತ್ತಲ್ಲ, ಬಹಳ ವೇಗವಾಗಿ ತುಂಬ ದೂರದ ಆಲೋಚನೆಗಳನ್ನು ಮಾಡ್ತಾ ಇರ್ತೀರಿ. ಆದರೆ ನಿಮ್ಮ ಪರಿಸರದಲ್ಲಿದ್ದು, ಹತ್ತಿರದಲ್ಲಿದ್ದು ನೀವು ಮಾಡುವ ಕೆಲಸವನ್ನು ಮರಿತಾ ಇದ್ದೀರಿ. ಅದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕು. ಹಾಗೆ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದರೂ ಒಮ್ಮೆ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಯಾವುದೇ ಕಾಗದ ಪತ್ರ, ಯಾವುದೇ ಅಗ್ರಿಮೆಂಟ್ಸು, ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ನಿಮಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮಗೆ ಭಾಳ ನಿಮ್ಮ ವೆಲ್ವಿಷರ್ ಅಂತಾರಲ್ಲ, ನಿಮಗೆ ನಿಮ್ಮ ಹಿತವನ್ನು ಬಯಸ್ತಕ್ಕಂಥವ್ರು, ಅಂತಹ ವ್ಯಕ್ತಿಗಳು ಜೊತೆಯಲ್ಲಿದ್ದಾಗ ಮಾತ್ರ ಈ ಕೆಲಸ ಮಾಡಬೇಕು. ಪ್ರತ್ಯೇಕವಾಗಿ ಯಾರೂ ಇಲ್ಲದಂಥ ಕಾಲದಲ್ಲಿ ಒಂದು ಸೈನ್ ಹಾಕಿ ಅಥವಾ ಏನೊಂದು ಅಗ್ರಿಮೆಂಟ್ ಸೈನ್ ಮಾಡೋದು, ಒಂದು ಚೆಕ್ಕು ಬಾಂಡ್ ಪೇಪರ್ಗಳು ಕೊಡ್ತಕ್ಕಂಥದ್ದು ಅಥವಾ ವ್ಯವಹಾರ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅದು ಸಂಪೂರ್ಣವಾದ ಫಲ ಸಿಗದಿರ ಒಂದಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ತುಂಬ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ ಸಿಂಹರಾಶಿಯವರಿಗೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿರೋದ್ರಿಂದ ಇವತ್ತು ತಾವು ಅಂದುಕೊಂಡಷ್ಟು ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ನೀವು ಎಚ್ಚರಿಕೆಯ ನಡೆ ನಡೆದರೆ ಮತ್ತಷ್ಟು ಅದ್ಭುತವಾದ ಫಲವಿದೆ. ಆದರೆ ಇವತ್ತು ಏನೇ ಮಾಡಬೇಕಾದ್ರೂ ಮನಸ್ಸು ತುಂಬ ಚಂಚಲತೆ ಇದೆ. ಯಾವುದೂ ಸಹಿತ ಸರಿ ಹೊಂದುತ್ತೋ ಇಲ್ವೋ, ಅಥವಾ ಅಂದುಕೊಂಡಷ್ಟು ಕೆಲಸ ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಹೀಗೆ ಸಂದೇಹ, ಸಂಶಯಗಳಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳನ್ನು ಮನೆಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅದನ್ನು ದೇವರ ಸಾನ್ನಿಧ್ಯದಲ್ಲೇ ಇಟ್ಟು ನಿಮ್ಮ ಕೆಲಸವೆಲ್ಲ ಮುಗಿದು ಸಂಜೆ ಮನೆಗೆ ಬರಬೇಕಾದ್ರೆ ಯಾವುದಾದ್ರೂ ಒಂದು ಗಣಪತಿ ಕ್ಷೇತ್ರಕ್ಕೆ ಬಂದು ಗಣಪನ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಮನೆಯಲ್ಲಿಟ್ಟಂಥ ಕಡಲೆಕಾಳನ್ನು ಗಣಪನ ಸಾನ್ನಿಧ್ಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಕನ್ಯಾರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟದ ದಿನ ಮಂಗಳವಾರ. ಸಂಕಷ್ಟರ ಮಹಾಗಣಪತಿ ಗಣಪತಿನ ನಂಬಿ ಯಾವುದೇ ಆದರೂ ಸಿದ್ಧ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕೋರಿಗೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಏನೇ ಒಂದು ಕಲ್ಮಶಗಳಿದ್ದರೂ ಅಥವಾ ಯಾವುದೇ ಒಂದು ಕಲಹ ಇದ್ದರೂ ಅಥವಾ ನಿಮ್ಮ ಮನಸ್ಸು ಬೇರೊಂದು ಕಡೆ ಹರಿದುಬಿಟ್ಟು ಭಾಳಷ್ಟು ದ್ವಂದ್ವ ಚಿಂತನೆಗಳನ್ನು ಮಾಡ್ತಿದ್ರು, ಎಲ್ಲಕ್ಕೂ ಒಂದು ಪರಿಹಾರವನ್ನಾಗಿ ಹುಡುಕೊಳ್ಬೋದು. ಮೊದಲು ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ತಲೆಗೆ ಸ್ನಾನ ಮಾಡಿ ಉತ್ತರಾಭಿಮುಖವಾಗಿ ನಿಂತು 11 ಬಿಳಿ ಎಕ್ಕದ ಹೂ, 9 ಗರಿಕೆ, ಒಂದಷ್ಟು ಕೆಂಪು ಹೂ, ಕೆಂಪು ಗಂಧ ಇದೆಲ್ಲವೂ ಸಹಿತ ಗಣಪನಿಗೆ ಅರ್ಪಣೆ ಮಾಡಿ 1-2-3 ಕಡಲೆಕಾಳನ್ನು ಸ್ವಾಮಿಗೆ ನೈವೇದ್ಯ ಆದಂಥ ಆ ಕಡಲೆಕಾಳು ಪ್ರಸಾದವನ್ನು ತಾವು ಸ್ವೀಕರಿಸಿ ತದನಂತರ ನೀವು ಮನೆಯಿಂದ ಆಚೆ ಹೊರಡೋದು ತುಂಬ ಅನುಕೂಲ. ಇದು ಯಾವುದೂ ನಿಮ್ಮ ಮಾಡಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ಹತ್ತಿರದಲ್ಲಿ ಎಲ್ಲರೂ ಒಂದು ಗಣಪತಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಗಣಪತಿಗೆ ಒಂದು ಪ್ರಾರ್ಥನೆ ಮಾಡಿ ಒಂದು ಆಚೆ ಬಂದರೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಬೆಳಗಿನಿಂದ ಸಂಜೆವರೆಗೂ ಗಣಪನ ಸಾನ್ನಿಧ್ಯಗಳಲ್ಲಿ ವಿಶೇಷವಾದ ಪೂಜಾ ಅನುಷ್ಠಾನ ಇದೆ. ಇವತ್ತು ಹೋಮ ಹವನಾದಿಗಳು, ಯಜ್ಞಗಳು, ಯಾಗಾದಿಗಳು ನಡೀತಾನೆ ಇರುತ್ತೆ.
ಅದರಲ್ಲೂ ಗಣಪತಿ ಔಪಾಸಕರು ಯಾರು ಗಣಪತಿಯನ್ನು ನಿರಂತರ ಉಪಾಸನೆ ಮಾಡ್ತಿರ್ತಾರೆ, ಜಪಗಳನ್ನು ಮಾಡಿ ತನ್ನ ಉಸಿರಿನ ಪ್ರತಿ ಕಣಕಣದಲ್ಲೂ ಗಣಪನ ಆರಾಧನೆ ಮಾಡ್ತಿರ್ತಾರೆ, ಅಂತಹ ವ್ಯಕ್ತಿಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು, ಅಂಥ ವ್ಯಕ್ತಿಗಳ ಮನಸ್ಸಲ್ಲಿ ತಂದುಕೊಳ್ಳುವಂಥದ್ದು, ಆ ವ್ಯಕ್ತಿಗಳ ಎದುರುಗಡೆ ಬಂದರೆ ಅದೇ ಪುಣ್ಯಕಾಯಿಕ ಅಂತ ತಿಳ್ಕೊಳ್ತಕ್ಕಂಥ ಚಿಂತನೆ ಮಾಡಿದ್ರೂ ಸಾಕಷ್ಟು ಲಾಭವಿದೆ. ಆದರೆ ತುಲಾರಾಶಿಯವರಿಗೆ ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳಿದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತೊಂದಿಷ್ಟು ಪನಿಷ್ಮೆಂಟ್ ಆಗಬಹುದು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಒಂದಷ್ಟು ತುಪ್ಪ, ಒಂದಷ್ಟು ಹಾಲು, ಬೆಲ್ಲ, ತುಪ್ಪ, ಹಾಲು ಇದನ್ನು ಗಣಪನಿಗೆ ನೈವೇದ್ಯ ಮಾಡಿ ಅದನ್ನು ಹತ್ತಿರದಲ್ಲಿ ಎಲ್ಲ ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷಗಳಿಂದ ದೂರ ಆಗ್ತೀರಿ, ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಶಾಂತಿ ಸಮಾಧಾನವಾಗಿ ನೆಮ್ಮದಿಯುತವಾಗಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲವನ್ನು ಉಳ್ಳಂತಹವರಾಗಿರ್ತೀರಿ. ಇವತ್ತು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದು ವಿಳೆದೆಲೆ ಆಗಿರಲಿ ಅಥವಾ ಔದುಂಬರ ಆಗಿರಲಿ ಅಥವಾ ಅಶ್ವತ್ಥ ಮರದ ಎಲೆ ಆಗಿರಲಿ, ಇಂತಹ ಎಲೆಯನ್ನು ತಂದು ಆ ಎಲೆ ಮೇಲೆ 11 ಬಾರಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಈ ಒಂದು ಮಂತ್ರವನ್ನು ಶ್ರೀಗಂಧ ಚಕ್ಕೆಯಿಂದ ತೆಗೆದಂಥ ಗಂಧವನ್ನಾಗಲಿ ಅಥವಾ ರಕ್ತಚಂದನವನ್ನಾಗಲಿ ಅದನ್ನು ಯಾವುದಾದ್ರೂ ಒಂದು ಕಡ್ಡಿ ತುಳಸಿ ಕಡ್ಡಿಯ ಲೇಖನಿಯನ್ನಾಗಿ ಮಾಡಿಕೊಂಡು ನೀವು ಬರೀತಕ್ಕಂಥದ್ದು, ಬರೆದು ಅದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟರೆ ಎಂತಹ ಕರ್ಮಫಲಗಳಿದ್ದರು, ಎಂತಹ ಅಸಮಾಧಾನ ಇದ್ದರು ಅಥವಾ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ನೀವು ಸರಿಪಡಿಸ್ಕೊಳ್ಬೋದು, ಆರೋಗ್ಯವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ದ್ವಂದ್ವ ಚಿಂತನೆಗಳು ಬೇಗ ದೂರ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಜೊತೆಗೆ ತಾಯಿ ಶಾರದೆಯ ಅನುಗ್ರಹವನ್ನು ಪಡೀಲಿಕ್ಕೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾದಂಥ ದಿನ. ಹಾಗಾಗಿ ಎಲ್ಲಾದರೂ ತಾಯಿ ಶಾರದೆಯ ಅನುಗ್ರಹ ಪಡೀಲಿಕ್ಕಾಗಿ ಶಾರದಮ್ಮನವರ ದೇವಸ್ಥಾನ ಇದ್ದರೆ, ಅಂದರೆ ಶಂಕರ ಮಠ ಇದ್ದು ಅಲ್ಲಿ ದೇವಸ್ಥಾನ ಶಾರದಮ್ಮನವರ ಸಾನ್ನಿಧ್ಯಗಳಿದ್ದರೆ ಅಲ್ಲಿಗೆ ಶ್ವೇತವರ್ಣದ ಪುಷ್ಪಗಳನ್ನು ಅರ್ಥ ಮಾಡ್ಕೊಳ್ಳಿ. ತಾಯಿ ಶಾರದೆಗೆ ತಾವು ಕೊಡಬೇಕಾಗಿರ್ತಕ್ಕಂಥದ್ದು ಶ್ವೇತವರ್ಣದ ಪುಷ್ಪ, ಅಂದರೆ ಬಿಳಿಯ ಬಣ್ಣದ ಹೂವಾಗಲಿ ಅಥವಾ ಬಿಳಿಯ ಬಣ್ಣದ ಕಮಲವನ್ನಾಗಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಇವತ್ತಿನ ಫಲಾಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಮಾನಸಿಕವಾದಂಥ ಒತ್ತಡಕ್ಕೆ ಸಿಲುಕೊಳ್ತೀರಿ. ಆರೋಗ್ಯ ಸರಿ ಇರಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ, ಅಧಿಕವಾದಂಥ ಚಂಚಲತೆ ಇರುತ್ತೆ, ಒಂದಷ್ಟು ಭಯದ ಸನ್ನಿವೇಶ ಇದೆ. ಇವತ್ತು ನನಗೇನು ಸಮಸ್ಯೆ ಆಗಿಬಿಡುತ್ತೋ, ಆರೋಗ್ಯ ಎಲ್ಲ ಹದಗೆಡುತ್ತೋ, ಅಥವಾ ನನ್ನ ಕೆಲಸ ಕಾರ್ಯಗಳಲ್ಲಿ ಎಲ್ಲಿ ತೊಂದರೆ ಆಗುತ್ತೋ, ಅಥವಾ ನನ್ನ ಮೇಲಧಿಕಾರಿಗಳು ಯಾವ ಥರ ನಮ್ಮನ್ನು ನಿಂದನೆ ಮಾಡ್ತಾರೋ, ಜೊತೆಗೆ ವಿದ್ಯಾರ್ಥಿಗಳು ತಾವು ಅಂದುಕೊಂಡಷ್ಟು ಇವತ್ತೇನು ನೀವು ಬರೆದು ಓದಬೇಕಾಗಿರುತ್ತೆ ಅಥವಾ ಕ್ಲಾಸಲ್ಲಿ ಹೇಳ್ಕೊಡುವಂಥ ಪಾಠ ಪ್ರವಚನವನ್ನು ಸರಿಯಾದ ರೀತಿ ಆಲಿಸಬೇಕಾಗತ್ತೆ. ಇದನ್ನು ಮಾಡಲಿಕ್ಕೆ ಆಗದಿರೋ ಒದ್ದಾಡುವಂಥವ್ರು ಆಗ್ತೀರಿ. ಆದರೆ ಇಂತಹ ಸಮಸ್ಯೆಯಿಂದ ಬೇಗ ಹೊರಗಡೆ ಬರಲಿಕ್ಕೆ ಒಂದು ವಿಶೇಷವಾದ ಫಲವಿದೆ. ಏನಪ್ಪ ಚಿಂತನೆ ಅಥವಾ ಯಾವ ತಂತ್ರಸಾರ ಮಾಡ್ಕೋಬೇಕು? ನಿಮ್ಮ ಬಲಗೈ ಅಂಗೈಯಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ನಿಮ್ಮ ಬಲಗೈ ಅಂಗೈಯಲ್ಲಿ ರೈಟ್ ಹ್ಯಾಂಡ್ಗೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಅದರ ಮೇಲೆ 1 ಹನಿ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ಮಾಡಿಕೊಂಡು ಅದನ್ನು ನಿಮ್ಮ ಹೆಬ್ಬೆರಳಿಗೆ ತೊಗೋಬೇಕು. ಅಂದರೆ ಅರಿಶಿಣದಲ್ಲಿ ಇಲ್ಲಿರ್ತಕ್ಕಂತಹ ಅರಿಶಿಣದ ಮುದ್ದೆಯನ್ನು ನಿಧಾನಕ್ಕೆ ಹೆಬ್ಬೆರಳಿಗೆ ತೊಗೊಂಡು ಈ ಹೆಬ್ಬೆರಳಿಂದ ಯಾವುದಾದ್ರು ಹಸಿರು ಎಲೆಗಳ ಮೇಲೆ ಈ ಅರಿಶಿಣದ ಮುದ್ದೆಯನ್ನು ಹಚ್ಚೋದ್ರಿಂದ ಅಥವಾ ಅಲ್ಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಈ ದೋಷಗಳಿಂದ ಮುಕ್ತರಾಗ್ತೀರಿ. ಇದಾದ ನಂತರ ಅದೇ ಕೈಯಲ್ಲಿ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಅಥವಾ ನಿಮ್ಮ ತಂದೆ ತಾಯಿ ಊರಲ್ಲಿದ್ದಾರೆ, ಎಲ್ಲೋ ಇದ್ದಾರೆ, ಅವರು ನನ್ನ ಹತ್ರ ಇಲ್ಲ ಅಂತನ್ನೋ ಪರಿಸ್ಥಿತಿ ಇದ್ದರೆ ಕೈ ಮುಗಿದು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ನಮಸ್ಕಾರ ಮಾಡಿ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಸೂರ್ಯಚಂದ್ರರು ಹೇಗಿದ್ದಾರೋ ಹಾಗೆ ನಿಮ್ಮ ಜನ್ಮದಾತರು ಸದಾ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಆ ಜನ್ಮದಾತರನ್ನ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ ಧನುರಾಶಿಯವರಿಗೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಫಲಗಳು ಚೆನ್ನಾಗಿದೆ, ಕಾರ್ಯಸಿದ್ಧಿ ಆಗುತ್ತೆ, ಹೆಚ್ಚಿನ ಯಶಸ್ಸಿದೆ. ಆದರೆ ಇವತ್ತು ಸಿದ್ಧಿವಿನಾಯಕನ ಆರಾಧನೆ ಮಾಡೋದು ಮಾತ್ರ ಮರಿಬಾರದು. ಇವತ್ತು ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಇವತ್ತು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕಾಗಿ, ನಿಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ, ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಲ್ಪಿಸ್ಕೋಬೇಕಾದ್ರೆ ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡೋದು ಖಂಡಿತ ಹೆಚ್ಚಿನ ಯಶಸ್ಸೆ. ಹಾಗಾಗಿ ಸಿದ್ಧಿವಿನಾಯಕನ ಪ್ರಾರ್ಥನೆ ಮಾಡಿ.
ಸಿದ್ಧಿವಿನಾಯಕನ ಪ್ರಾರ್ಥನೆ, ಗಣಪತಿಯ ಆರಾಧನೆ, ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ 11 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಗಣಪತಿಯ ಮಂತ್ರವನ್ನು ನಿರಂತರ ಉಚ್ಚರಿಸೋದ್ರಿಂದ, ಹೇಳ್ಕೊಳ್ಳೋದ್ರಿಂದ, ಜಪಿಸೋದ್ರಿಂದ ಒಳ್ಳೆ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಾನಸಿಕವಾದಂತಹ ಒತ್ತಡ ಇದೆ. ಆರೋಗ್ಯ ಸರಿ ಇಲ್ಲದಿರತಕ್ಕಂಥದ್ದು, ವ್ಯವಹಾರಗಳು ಸರಿ ಆಗದಿರತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು, ಜೊತೆಗಿರ್ತಕ್ಕಂತಹ ಆತ್ಮೀಯರು ಸರಿಯಾದ ಒಂದು ಕ್ರಮದಲ್ಲಿ ಇಲ್ಲದಿರತಕ್ಕಂಥದ್ದು, ಯಾರನ್ನ ನಂಬಿದ್ರೂ ಸಹಿತ ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ನಮ್ಮನ್ನು ಮೋಸ ಮಾಡ್ತಾರೇನೋ, ನಮಗೇನೋ ತೊಂದರೆ ಆಗುತ್ತೇನೋ ಎಂಬತಕ್ಕಂಥ ಭಯಭೀತದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನೀವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿಲುವು, ನಿಮ್ಮ ಚಿಂತನೆ ಭಾಳ ಯೋಚನೆ ಮಾಡಬೇಕಾಗತ್ತೆ. ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ, ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಚಿಂತನೆ ಮಾಡ್ತಾ ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಅಷ್ಟೇ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ ತಪ್ಪದಿರ ಕಂದು ಬಣ್ಣದ ಗೋವಾಗಲಿ, ಕಪ್ಪು ಬಣ್ಣದ ಗೋವಾಗಲಿ ಅಥವಾ ಯಾವುದೇ ಹಸುಗಳಾದರೂ ಸರಿ, ಮಧ್ಯಾಹ್ನ 12 ಗಂಟೆಗೆ ಗೋವಿಗೆ ಒಂದಷ್ಟು ವಿಶೇಷವಾದಂಥ ಒಂದು ಅನುಷ್ಠಾನವನ್ನು ಮಾಡಿ. ಆ ಸಮಯದಲ್ಲಿ ಎದ್ದೋಗಿ ಹಸುಗಳು ನೋಡಲಿಕ್ಕೆ ಆಗಲ್ಲ, ಎಲ್ಲೋ ಹಸು ಇದೆ, ನಾವೆಲ್ಲೋ ಕೆಲಸ ಮಾಡ್ತಿರ್ತೀವಿ ಅಂದರೆ ಕರೆಕ್ಟಾಗಿ 12 ಗಂಟೆಯಿಂದ 12 ಗಂಟೆ 5 ನಿಮಿಷಕ್ಕೆ ಪೂರ್ವಾಭಿಮುಖವಾಗಿ ನಿಂತು ನೀವೇ ಸ್ವತಃ ಗೋವಿಗೆ ಒಂದಷ್ಟು ಗೋಸೇವೆ ಮಾಡ್ತಾ ಇದ್ದೀವಿ, ಗೋವಿನ 4 ಪಾದಗಳನ್ನು ಮುಟ್ಟಿದ್ದೇವೆ, ಗೋವಿನ ಬಾಲವನ್ನು ಮತ್ತು ಮುಖಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡ್ತಿದ್ದೀವಿ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರೂ ಸಹಿತ ಸಾಕಷ್ಟು ಒಳ್ಳೆಯ ಫಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸತ್ಯಾಸತ್ಯತೆಗಳಲ್ಲಿ ಸಾಕಷ್ಟು ಫಲಗಳಿದೆ, ಅದರಲ್ಲೂ ಇವತ್ತಿನ ದಿನ ವಿಶೇಷವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಪುಣ್ಯಕ್ಷೇತ್ರಗಳ ದರ್ಶನ ಆಗಿರಲಿ, ತೀರ್ಥಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ, ಗುರು ಹಿರಿಯರ ಮಾರ್ಗದರ್ಶನ ಪಡಿತಕ್ಕಂಥದ್ದಾಗಲಿ ಒಳ್ಳೆಯ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಅಕ್ಕಿ, ಒಂದಷ್ಟು ಹಾಲು, ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಕಡಲೆಬೇಳೆ, ಈ 3 ಪದಾರ್ಥವನ್ನು ಮನೆಯಲ್ಲೇ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅಥವಾ ದೇವಾಲಯಕ್ಕೆ ಕೊಟ್ಟೊಂದು ನಮಸ್ಕಾರ ಮಾಡಿ ಬನ್ನಿ. ಎಲ್ಲೇ ಗಣಪನ ಸಾನ್ನಿಧ್ಯ ಇದ್ದರೂ ಆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ತಾವೂ ಸ್ವೀಕರಿಸಿ ನಿಮ್ಮಿಂದ ಇನ್ನೊಂದಿಬ್ಬರಿಗೆ ಪ್ರಸಾದವನ್ನು ಕೊಟ್ಟಿದ್ದೇ ಆದರೆ ಎಂತಹ ದೋಷಗಳಿದ್ದರೂ ಬೆಟ್ಟದಂಥ ಕಷ್ಟವನ್ನು ಸಹಿತ ಮಂಜಿನಗಡ್ಡೆ ಥರ ಕರಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಗಣಪನ ಆರಾಧನೆಯನ್ನು ಕೂಡ ಮಾಡತಕ್ಕಂಥ ಸಮಯ, ಹಾಗಾಗಿ ಗುರುಗಳೇ ಗಣಪನ ಆರಾಧನೆಯನ್ನು ಮಾಡೋಣ. ಖಂಡಿತ ನೀವು ಗಣಪನ ಪ್ರಾರ್ಥನೆ ಮಾಡೋದ್ರೊಳಗಾಗಿ ಹೌದು ಗುರುಗಳೇ, ಬಾಯಿಗೆ ಬಂದ್ಬಿಡುತ್ತೆ. ಮುಖ್ಯವಾಗಿ ಹೇಳಬೇಕಾದ್ದು ನಮ್ಮ ಗ್ಯಾಸ್ಟ್ರೋಜೀವನ ಬಗ್ಗೆ. ಯಾಕೆಂದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇವತ್ತು ಇನ್ನೊಂದು ಬೇರೆ ತಗೊಂಬಂದು ಕೊಟ್ಟಿದ್ದಾರೆ ಗುರುಗಳೇ. ಇಲ್ಲ, ಇದು ಹಳೆದೇ, ಇದು ಹೊಸದಲ್ಲ. ಆದರೆ ಇದು ಸಾಕಷ್ಟು ಹೆಸರು ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು ದೇವಸ್ಥಾನಕ್ಕೆ ಬಂದು ನನ್ನ ಕೈ ನೋವು, ಕಾಲು ನೋವು, ಆಪ್ರೇಷನ್ ಮಾಡಬೇಕು ಅಂತಂದರೆ ಜಾಯಿಂಟ್ಸ್ ಪೇನ್ ಬರ್ತಾ ಇದೆ ಅಥವಾ ಸೊಂಟ ಹಿಡ್ಕೊಂಡ್ಬಿಟ್ಟಿದೆ, ಇದಕ್ಕಾಗಿ ನಾನು ಏನು ಮಾಡಬೇಕು ಅಂದಾಗ ಒಂದಷ್ಟು ಮಾಹಿತಿ ಕೊಡಬೇಕಾದ ಧರ್ಮ ಅಲ್ವಾ. ಅದಕ್ಕೋಸ್ಕರ ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಹೇಳಿ ಅದರ ಬಗ್ಗೆ. ಯಾಕೆಂದ್ರೆ ಆಯಿಲ್ ಬಗ್ಗೆ ಹೇಳಿದ್ರೆ ಒಂಥರ ಅವ್ರಿಗೂ ಜನಕ್ಕೆ ಗೊತ್ತಾಗಬೇಕು. ಹೌದು ಗುರುಗಳೇ, ಅಮೃತರತ್ನ ಪೇನ್ ಆಯಿಲ್ ಅಂತ ಹೇಳಿ. ಇದು ಅಮೃತರತ್ನ ಪೇನ್ ಆಯಿಲು, ಅಮೃತ ರತ್ನ ಅಂತ ಹೆಸರಲ್ಲೇ ಇದೆ ಅದು. ಹೌದು ಗುರುಗಳೇ, ಅದಕ್ಕೋಸ್ಕರ ಅಮೃತ ರತ್ನ ಅಂತಕ್ಕಂಥದ್ದು ಮೊಣಕೈ, ಮೊಣಕಾಲು, ಮೈಮಾಂಸಖಂಡಗಳು ಯಾವುದೇ ಸ್ಥಳದಲ್ಲಿ ನೋವಿದ್ರು ಅದು ಇನ್ನೊಂದು ವಿಚಾರ ತಿಳ್ಕೊಳ್ಳಿ. ಅಮೃತ ರತ್ನ ಈ ಒಂದು ಪೇಯ್ನ್ ಕಿಲ್ಲರ್ ಇದೆಯಲ್ಲ, ಪೇಯ್ನ್ ಆಯಿಲು, ಇದು ನೋವುಗಳ ಎಣ್ಣೆ ದೇಹದ ಮೇಲ್ಭಾಗ ಹಚ್ಚುವಂಥದ್ದು. ಇದು ಹೊಟ್ಟೆಗೆ ತಗೊಳ್ಳೋದಲ್ಲ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ದೇಹದ ಹೊರಭಾಗ ಚರ್ಮಕ್ಕೆ ಹಚ್ಚುವಂಥದ್ದು. ಚರ್ಮಕ್ಕೆ ಹಚ್ಚೋದು ಇರಲಿ ನಂಬರ್ 1 ಇದು. ಅದರಿಂದ ಯಾರೊಬ್ಬರಾದರೂ ಸಹಿತ ಅದಕ್ಕೆ ಇನ್ನೇನೋ ಮಾತ್ರೆಗಳು ತೊಗೊಂಡು ಈ ಮಾತ್ರೆಗಳನ್ನು ಆದಷ್ಟು ಕಡಿಮೆ ಮಾಡಿ. ಹೊಟ್ಟೆಗೆ ತೆಗೆದುಕೊಳ್ಳುವಂತಹ ಮಾತ್ರೆಗಳನ್ನು ಆದಷ್ಟು ಮೆಡಿಸಿನ್ಸನ್ನು ನಾವು ಕಡಿಮೆ ಮಾಡಬೇಕು. ಪೇಯ್ನಿಗೆ ನೋವುಗಳು ಬಂತು ಅಂತ ಹೇಳಿ ನಾವು ನೋವಿಗೆ ಏನಾದರೂ ಸಂಬಂಧಪಟ್ಟಂತಹ ಮಾತ್ರೆಗಳನ್ನು ತೊಗೊಂಡ್ರೆ, ನೋವಿಗೆ ಸಂಬಂಧಪಟ್ಟತಕ್ಕಂಥ ಮಾತ್ರೆಗಳು ತೊಗೊಂಡ್ರೆ ಅದು ಕಿಡ್ನಿ ಹಾಳು ಮಾಡುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನೋವು ಅಂದ ತಕ್ಷಣ ಫಸ್ಟ್ ಮಾತ್ರೆ ತೊಗೋಬಾರ್ದು. ಕೆಲವರು ಏನಪ್ಪ, ನೀನು ತಲೆನೋವು ಶುರು ಆಗೋಕ್ಕಿಲ್ಲ, ಇಮಿಡಿಯೇಟ್ ತಲೆನೋವಿಗೊಂದು ಮಾತ್ರೆ ಹಾಕ್ಕೊಂಬಿಡೋದು, ಹೊಟ್ಟೆ ನೋವು ಅಂದ ತಕ್ಷಣ ಹೊಟ್ಟೆಗೊಂದು ಮಾತ್ರೆ ಹಾಕ್ಕೊಂಬಿಡೋದು. ಆದಷ್ಟು ಮಾತ್ರೆಗಳನ್ನು ಕಡಿಮೆ ಮಾಡಬೇಕು. ಆಹಾರವೇ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋಂಥ ರೀತಿಯಲ್ಲಿ ಇಟ್ಕೊಳ್ಬೇಕು. ಆಮೇಲೆ ನೋವು ಬಂದಾಗ, ತಲೆನೋವಾಗಲಿ ಮೈಕೈ ನೋವಲ್ಲಿ ಯಾವುದಾದ್ರು ಬಂದ್ರೂ ಇಂಥ ದೇಹದ ಹೊರಭಾಗದಲ್ಲಿ ಹಚ್ಚುವಂಥ ಆಯಿಲ್ಗಳನ್ನು ಮಾತ್ರ ಉಪಯೋಗಿಸ್ಬೇಕು. ಯಾಕೆಂದರೆ ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಆದರೆ ಹೊಟ್ಟೆ ಒಳಗೆ ಕೆಲವು ಮೆಡಿಸಿನ್ಸ್ ತೊಗೊಂಡ್ರೆ ಅದು ಕಿಡ್ನಿನಲ್ಲಿ ನಮಗೆ ಕಿಡ್ನಿ ವರ್ಕ್ ಆಗುವಂಥದ್ದು, ಫಂಕ್ಷನ್ ಆಗುವಂಥದ್ದು ಎಷ್ಟು ತಡೀಬೋದು ಅದು ಯೋಚನೆ ಮಾಡಿ. ನಾವು ತಿನ್ನುವ ಆಹಾರದಲ್ಲೇ ಶಕ್ತಿ ಇಲ್ಲ.
ಬೇರೆ ಬೇರೆ ಪದಾರ್ಥಗಳು, ಔಷಧಿಗಳು ಹೊಡೆದಿರತಕ್ಕಂಥ ಪದಾರ್ಥಗಳು ಎಲ್ಲವನ್ನು ತಿಂತಾ ಇರ್ತೀವಿ ನಾವು. ಇದು ತೊಂದರೆ ಆಗುತ್ತೆ. ಹಾಗಾಗಿ ಈ ಒಂದು ಅದ್ಭುತವಾದಂತಹ ಈ ಒಂದು ಪೇಯ್ನ್ ಕಿಲ್ಲರ್ ಅಂತಕ್ಕಂಥದ್ದು, ಈ ಒಂದು ಪೇಯ್ನ್ಗೆ ಸಂಬಂಧಪಟ್ಟಿದ್ದು ಕೊಡಿ, ಇಲ್ಲಿ ನೀವು ತೋರಿಸಿದ್ರೆ ಸಾಲದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಮೃತ ರತ್ನ ನೋವಿನ ಎಣ್ಣೆ ಎಲ್ಲರಿಗೂ ಎಂತಹ ನೋವುಗಳಿದ್ರೂ ಬೇಗ ಗುಣ ಆಗುತ್ತೆ. ಈಗ ನಮ್ಮ ಮಹರ್ಷಿ ಮಂದಿರದಲ್ಲಿ, ಮಹರ್ಷಿ ಆಯುರ್ ಕೇರಲ್ಲಿ, ಅದರಲ್ಲೂ ANJ ಹೆಲ್ತ್ ಕೇರ್ನಿಂದ ಸಂಬಂಧಪಡ್ತಕ್ಕಂತಹ ಎಲ್ಲ ಮೆಡಿಸಿನ್ಸು ಸಹಿತ ಎಲ್ಲ ಪಕ್ಕದ ರಾಜ್ಯ ಕೇರಳದವರೆಗೂ ನಮಗೂ ಒಂದು ಅವಿನಾಭಾವ ಸಂಬಂಧ ಸೃಷ್ಟಿಯಾಗಿಬಿಟ್ಟಿದೆ. ಅದಕ್ಕಾಗಿ ಕೇರಳ ಅಲ್ಲಿ ಅದ್ಭುತವಾಗಿ ತಯಾರಾಗುವಂಥ ಒಂದಷ್ಟು ಪದಾರ್ಥಗಳನ್ನು ಈ ಒಂದು ನಿಮ್ಮ ಮಹರ್ಷಿ ಮಂದಿರದಲ್ಲಿ, ಮಹರ್ಷಿ ಆಯುರ್ ಕೇರಲ್ಲಿ ಎಲ್ಲವೂ ಸಿಗುವಂಥ ರೀತಿ ಮಾಡಿದ್ದೇವೆ. ಆಲಯಕ್ಕೆ, ಏಕೆಂದರೆ ಸಾಕಷ್ಟು ಜನ ಶನಿವಾರ ಭಾನುವಾರ ಬಂತು ಅಂದರೆ ಜಾತ್ರಾ ಮಹೋತ್ಸವವೇ ನಮ್ಮ ಆಶ್ರಮದಲ್ಲಿ ನಡೆಯುತ್ತೆ. ಈ ಸಮಯದಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಅಲ್ಲೇ ನಿಮಗೆ ಸಿಗೋದ್ರಿಂದ, ಅಲ್ಲಿ ಹೊರಗಡೆ ಇರ್ತಕ್ಕಂತಹ ನಿಮಗೆ ಎಲ್ಲಿ ಏನು ಸಿಗೋದಿಲ್ಲದ್ರೂ ಅಲ್ಲಿ ಸಿಕ್ಕೇ ಸಿಗುತ್ತೆ. ಅಂದರೆ ಆಯುರ್ವೇದಿಕ್ ಸಂಬಂಧಪಡ್ತಕ್ಕಂಥ ಔಷಧೋಪಚಾರಗಳನ್ನು ನಮ್ಮ ಮಹರ್ಷಿ ಮಂದಿರದಲ್ಲಿ ಸಿಗೋದ್ರಿಂದ ತಾವು ಬರ್ಬೋದು, ತಗೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಗ್ಯಾಸ್ಟ್ರೋಜೀವನೂ ಹಾಗೇ ಇದೆ, ಅದರ ಜೊತೆಗೆ ಇದು ಸಹಿತ ಅಷ್ಟೇ ಕೆಲಸ ಮಾಡ್ತಾ ಇದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಪದಾರ್ಥ ಅಂತೂ ಹೊರಗಡೆ ಹಚ್ಚೋದು, ಸ್ವಲ್ಪ ಹಚ್ಚಿದ್ರೆ ಅದರದ್ದು ಆ ಬಿಸಿ ಬಂದ್ಬಿಡುತ್ತೆ. ಹೌದು. ಅಮೃತ ರತ್ನ ಅದು ನಿಜಕ್ಕೂ ಅಮೃತೋಪಾದಿನೇ. ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಿ ಸಂಕಷ್ಟರ ಮಹಾಗಣಪತಿ. ಈ ಗಣಪನ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ಗಣಪನ ಪ್ರಾರ್ಥನೆ ಮಾಡೋಣ. ತಾವೆಲ್ಲರೂ ತಮ್ಮ ತಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಒಂದು ಪ್ರಾರ್ಥನೆಯನ್ನು ಮಾಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಸಿದ್ಧಿವಿನಾಯಕಾಯ ನಮಃ, ಸಿದ್ಧಿವಿನಾಯಕಾಯ ನಮಃ, ಸಿದ್ಧಿವಿನಾಯಕಾಯ ನಮಃ. ಓಂ ಭೂಃ ಗಣಪತಿಂ ಆವಾಹಯಾಮಿ, ಭುವಃ ಗಣಪತಿಂ ಆವಾಹಯಾಮಿ, ಸುವಃ ಗಣಪತಿಂ ಆವಾಹಯಾಮಿ, ಭೋರ್ಭುವಃ ಸ್ವಃ ಗಣಪತಿಂ ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. ಓಂ ವಿನಾಯಕಾಯ ನಮಃ, ಓಂ ವಿಘ್ನರಾಜಾಯ ನಮಃ. ಪ್ರಾರ್ಥನೆ ಮಾಡಿ ಸ್ವಾಮಿಗೆ ನೈವೇದ್ಯಕ್ಕಾಗಿ ತಾವು ಮನೆಗಳಲ್ಲಿ ಇವತ್ತು ದಿವಸ ಸಂಧ್ಯಾಕಾಲ ಮೊದಲೇ ಹೇಳಿದ್ದೇನೆ, ಕಡಲೆಕಾಳು, ಬೆಲ್ಲ, ತುಪ್ಪ ಇದು ಗಣಪತಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಪದಾರ್ಥ. ಇದನ್ನು ತಾವು ಸಿದ್ಧತೆ ಮಾಡಿಕೊಳ್ಳಿ. ಸಂಜೆ ಸೂರ್ಯಾಸ್ತಮ ಆಗಿ ಸಂಕಷ್ಟರ ಮಹಾಗಣಪತಿ ಎಲ್ಲಿ ನಡೆದರೂ ಸಹಿತ ತಾವು 2 ಹೆಜ್ಜೆ ನಡೆದು ಹೋಗಿ ಅಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಕೊಡುವಂತಹ ತೀರ್ಥ ಪ್ರಸಾದವನ್ನು ತಾವು ಸ್ವೀಕರಿಸಿ. ಅದಾದ ನಂತರ ಸಂಕಷ್ಟರ ಮಹಾಗಣಪತಿಯ ವೃತಾನುಷ್ಠಾನದ ಕಥೆಯನ್ನು ತಾವು ಆಲಿಸಿ. ಹೀಗೆ ಮಾಡೋದ್ರಿಂದ ಇವತ್ತು ಯಾವುದೆಲ್ಲ ಸಮಸ್ಯೆಗಳಿದ್ದರೂ ಇವತ್ತೇ ಅಂತಲ್ಲ, ಇಂತಹ ವಿಶೇಷವಾಗಿರ್ತಕ್ಕಂಥ ದಿನ ಸಿಗೋದು ಬಹಳ ಕಷ್ಟ.
ಸಿಕ್ಕಾಗ ಅದನ್ನು ಸದ್ವಿನಿಯೋಗಪಡಿಸ್ಕೋಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ 3/7/2024 ಗುರುಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾಳ ಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು ಭಕ್ತರಹಳ್ಳಿ ನಡುವತ್ತಿ ಅಂಚೆ ಹೊಸಕೋಟೆ ತಾಲೂಕಿನಲ್ಲಿ ಈ ಒಂದು ದೇವಸ್ಥಾನ ಇರತಕ್ಕಂಥದ್ದಿದೆ. ಇಲ್ಲಿ ಬಹಳ ವಿಶೇಷವಾಗಿ ಕಾಳ ಭದ್ರಕಾಳಿ ಅಮ್ಮನವರ 58 ಅಡಿ ಭವ್ಯ ಸುಂದರ ಮೂರ್ತಿ ಹಾಗೂ ಕಾಳರಾತ್ರಿ ಅಮ್ಮನವರು ಹಾಗೂ ರಕ್ತ ಕಾಟೇರಮ್ಮ ಹಾಗೂ ಕಾಲಭೈರವೇಶ್ವರ ಸ್ವಾಮಿ ವಿಶೇಷವಾಗಿರ್ತಕ್ಕಂಥ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗಣಪನ ಪೂಜಾನುಷ್ಠಾನವನ್ನು ಮಾಡ್ತಾ ಇದ್ವಿ, ಅದನ್ನು ಮತ್ತೆ ಮುಂದುವರಿಸಬೇಕು. ಅದರ ಜೊತೆಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇನ್ನು ಇವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಅತಿಥಿಗಳು ಆಗಮಿಸಿದ್ದಾರೆ, ಗುಲ್ಬರ್ಗಾದಿಂದ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುಲ್ಬರ್ಗದಿಂದ ಅಲ್ಲಿನ ನಮ್ಮ ಯಾವುದೇ ಕಾರ್ಯಕ್ರಮ ಸಾಮಾನ್ಯಕ್ಕೆ ಈ ಧರ್ಮ ರಥಯಾತ್ರೆ ನಡೀಬೇಕಾದ್ರೆ ಎಲ್ಲರ ಸಹಾಯ ಇಲ್ದಿರ ನಾವು ನಡೀಲಿಕ್ಕಾಗೋದೇ ಇಲ್ಲ. ಆನಂದ್ ಗುರುಜಿಯವರು ಇಂಥ ಭಾಗಕ್ಕೆ ಬರ್ತಿದ್ದಾರೆ, ಇಲ್ಲಿದ್ದಾರೆ, ಇಂಥದ್ದು ಒಂದು ಕಾರ್ಯಕ್ರಮ ಇವತ್ತು ನಡೆಯುತ್ತೆ ಅಂದರೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರ ಜೊತೆ ಸೇರಿಕೊಂಡು ಒಂದು ಅದ್ಭುತವಾದಂತಹ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಎಲ್ಲರೂ ನಾವು ನಿಮ್ಮ ಮಟ್ಟಿಗೆ ಇದ್ದೇವೆ, ಈ ಧರ್ಮರಥ ಯಾತ್ರೆ ಹೇಳಲಿಕ್ಕೆ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಬರುವಂಥವರು ಸಾಕಷ್ಟು ಜನ. ಹಾಗಾಗಿ ನನ್ನ ಪಟ್ಟ ಶಿಷ್ಯನಾದಂತಹ ಬೀದರ್ ರಮೇಶು ರಾತ್ರಿನೇ ಹೇಳಿದ್ದ, ನಾಳೆ ಬೆಳಗ್ಗೆ ಒಂದಷ್ಟು ತಂಡ ನಿಮ್ಮಲ್ಲಿ ಬರ್ತಾ ಇದೆ, ನಿಮ್ಮ 10 ವರ್ಷದ ಈ ಶುಭ ಸಂದರ್ಭದಲ್ಲಿ 10 ವರ್ಷದ ಪಯಣ 11ನೇ ವರ್ಷಕ್ಕೆ ಕಾಲಿಟ್ಟಂಥ ಈ ಶುಭಗಳಿಗೆನಲ್ಲಿ ಗುರು ದತ್ತರ ಆಶೀರ್ವಾದ ಪ್ರಸಾದವನ್ನು ತರ್ತಾ ಇದ್ದಾರೆ ಅಂತ. ಅದು ಬಹಳ ಸಂತೋಷ. ಕೊಡಿ, ಪ್ರಸಾದ ಕೊಡಿ. ದತ್ತಾತ್ರೇಯ ಓಡಾಡಬಾರ್ದು, ಕೈ ಕೊಡಿ. ಓಡಾಡಲೇಬಾರ್ದು. ಶ್ರೀ ಕ್ಷೇತ್ರ ಗಾಣಗಾಪುರದಿಂದ ಬಂದಿರತಕ್ಕಂಥ ಕೊಡಮ್ಮ. ಆಯ್ತಮ್ಮ. ಗುರು ದತ್ತಾತ್ರೇಯರ ಅನುಗ್ರಹದೊಂದಿಗೆ ದತ್ತನ ಪಾದುಕೆಗಳು ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದತ್ತರ ಆರಾಧನೆ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. 11ನೇ ವರ್ಷದ ಪಯಣದಲ್ಲಿ ಮೊದಲನೇ ಸಂಕಷ್ಟರ ಮಹಾಗಣಪತಿ ಆಚರಣೆ ಮಾಡಿಕೊಳ್ತಿರ್ತಕ್ಕಂಥ ಇವತ್ತಿನ ಈ ಶುಭ ದಿನ ಗುರು ದತ್ತರ ಅನುಗ್ರಹ ನಮಗೆ ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗೆ ಈ ಒಂದು ಮಹಾಪ್ರಸಾದವನ್ನು ತಂದಿರತಕ್ಕಂಥ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಕೊಡಿ, ಮಾತಾಡಿ. ಕೊಡಿ, ಹಾರ ಕೊಟ್ಬಿಡಿ. ಹಾಂ, ಗಣಪ ಕಾಪಾಡಪ್ಪ. ಎಲ್ರಿಗೂ ನಮಸ್ಕಾರ. 10ನೇ ವರ್ಷದ ಸ್ವಲ್ಪ ಹತ್ರ 10ನೇ ವರ್ಷದ ಈ ಶುಭ ಸಮಾರಂಭದಲ್ಲಿ ಗುರುಗಳನ್ನು ಅಲ್ಲಿಂದ ಗಾಣಗಾಪುರ ಪ್ರಸಾದ ತೊಗೊಂಬಂದು ಆಶೀರ್ವದಿಸ್ತಾ ಇದ್ದೇನೆ. ಹೀಗೆ ನಮ್ಮ ಜೊತೆ ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಹರ್ಷಿವಾಣಿಯ ಅಲ್ಲಿ ಗುರುಗಳನ್ನು ನೋಡಿದ್ಮೇಲೆ ಒಂದು ಸಮಾಧಾನ ಆಗುತ್ತೆ. ಹೀಗೆ 100 ಕಾಲ ನಮ್ಮ ಜೊತೆಯಲ್ಲಿ ಇರಲಿ ಅಂತ ಆಶಯಿಸ್ತಾ ಇದ್ದೇನೆ. ತುಂಬ ಸಂತೋಷ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ದತ್ತರ ಪ್ರಸಾದವನ್ನು ಹೊತ್ತು ತಂದಿರುವ ನಿಮಗೆ ಗುರು ದತ್ತಾತ್ರೇಯರು ಸಂಪೂರ್ಣ ಅವರ ಅನುಗ್ರಹ ನಿಮಗೆ ಸಿಕ್ಕಿ ನಿಮ್ಮ ಮನಸ್ಸಲ್ಲಿರುವಂತಹ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿ ಆಗುವಂಥ ರೀತಿ ಇರಲಿ. ಒಳ್ಳೆಯದಾಗಲಿ. ಹಾಗಾಗಿ ಕೂತ್ಕೊಳ್ಳಿ. ಹೆಂಗೂ ಸಂಕಷ್ಟರ ಮಹಾಗಣಪತಿ ಬಂದಿದ್ದೀರಿ, ನಿಧಾನ ಸ್ವಲ್ಪ. ಹಾಗೆ ಕೂತ್ಕೊಳ್ಳಿ. ಹಾಂ, ಇನ್ನು ಚೂರು ನೀವು ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ. ಹಾಂ ಹಾಂ ಹಾಂ, ಆಗಲಿ ಆಗಲಿ. ಓಂ ಸಿದ್ಧಿವಿನಾಯಕಾಯ ನಮಃ. ಅಲ್ಲೇ ಕೂತ್ಕೊಳ್ಳಿ. ಹಾಂ, ಹೀಗೆ ಬನ್ನಿ, ಇನ್ನು ಸ್ವಲ್ಪ ಹಿಂದೆ. ಹಾಂ, ಸಿದ್ಧಿವಿನಾಯಕಾಯ ನಮಃ, ಮಹೇಶ್ವರಾಯ ನಮಃ, ಗಣನಾಥಾಯ ನಮಃ, ಸರ್ವಸಿದ್ಧಯೇ ನಮಃ, ಏಕದಂತಾಯ ನಮಃ, ವಕ್ರದುಂಡಾಯ ನಮಃ. ಮಹಾಕಾಯ ಭೂಪತಿ ಸಂಘ
बस स्वदा Yeah.